ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರದಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ಯೂನಿಟ್ಸ್ ಅಂದ್ರೆ ಭೌತಿಕ ಪ್ರಮಾಣಗಳು ಮತ್ತೆ ಅಳತೆಯ ಘಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲಿ ಇರುತ್ತೆ, ಬಟ್ ಟರ್ಮಿನಾಲಜೀಸ್ ಸೈಂಟಿಫಿಕ್ ವರ್ಡ್ಸ್ ಏನೇನ್ ಬರುತ್ತೆ ಅದನ್ನೆಲ್ಲ ಇಂಗ್ಲಿಷ್ ಅಲ್ಲೇ ಹೇಳ್ತಾ ಹೋಗ್ತೀವಿ. ಫಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, physical quantities are measurable attributes of physical system that can be quantified, meaning they can be assigned a numerical value along with a unit of measurement. ಅಂತ ಹೇಳಿದ್ರೆ ಇಟ್ ಇಸ್ ಅ ಮೆಷರಬಲ್ ಕ್ವಾಂಟಿಟಿ ಅಂತ ಹೇಳಿ. ಮೆಷರಬಲ್ ಅಟ್ರಿಬ್ಯೂಟ್ಸ್ ಅಂದ್ರೆ ಅಟ್ರಿಬ್ಯೂಟ್ಸ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಫಿಸಿಕಲ್ ಸಿಸ್ಟಮ್ ಅಂತ ಹೇಳಿದ್ರೆ ದಟ್ ಈಸ್ ಅ ಕಲೆಕ್ಷನ್ ಆಫ್ ಕಾಂಪೋನೆಂಟ್ಸ್ ಆರ್ ಅ ಥಿಂಗ್ಸ್ ವಿಚ್ ವಿ ಚೂಸ್ ಟು ಮೆಷರ್ ಆರ್ ಅನಲೈಸ್ ಅಂತ. ಅಂದ್ರೆ ನಾವು ಯಾವುದನ್ನೆಲ್ಲ ಮೆಷರ್ ಮಾಡಕ್ ಯೂಸ್ ಮಾಡ್ತೀವಿ ಮತ್ತೆ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಒಗ್ಗೂಡಿಸಿ ನಾವು ಫಿಸಿಕಲ್ ಸಿಸ್ಟಮ್ ಅಂತ ಹೇಳ್ಬೋದು. ಮೀನಿಂಗ್ ದೇ ಕೆನ್ ಬಿ ಅಸೈನ್ಡ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಎ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂತ ಹೇಳಿದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನಂಬರ್ಸ್ ಅಂತ ಹೇಳಿ. ಇವಾಗ ನಾವು ಯಾವ್ದಾದ್ರೂ ಮೆಷರ್ ಮಾಡ್ಬೇಕಂತ ಹೇಳಿದ್ರೆ ಕ್ವಾಂಟಿಫೈಡ್ ಅಂದ್ರೆ ಕ್ವಾಂಟಿಟಿ ಮೀನ್ಸ್ ಹೌ ಮಚ್ ಇಟ್ ಈಸ್ ಅಂತ, ಎಷ್ಟಿದೆ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವು ಕ್ವಾಂಟಿಫೈಡ್ ಅಂತ ಹೇಳಿ ಕರಿತೀವಿ. ಸೊ ಈಗ ಎಷ್ಟಿದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಬೇಸಿಕಲಿ ನಮಗ್ ಬೇಕಿರೋದು ನಂಬರ್ಸ್. ಸೊ ನಂಬರ್ ಜೊತೆಗೆ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡ್ತಿದ್ದೀರಾ ಅಂತ ತಿಳಿಸ್ಕೊಡೋದು ಯೂನಿಟ್. ಯೂನಿಟ್ ಅಂದ್ರೆ ಏನು ಅಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನಿಮ್ಗೊಂದು ಐಡಿಯಾ ಬರ್ಬೇಕು ಅಂದ್ರೆ ಯಾವ್ಯಾವ್ದೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ನೀವೇನೋ ಒಂದು ನೋಟ್ಬುಕ್ ತಗೋಬೇಕಿರತ್ತೆ. ಅವಾಗ ಶಾರ್ಟ್ ನೋಟ್ಬುಕ್ ಅಥವಾ ಲಾಂಗ್ ನೋಟ್ಬುಕ್ ಅಂತ ಕೇಳ್ತೀರಾ. ಯಾವ್ದ್ರ ಬೇಸಿಸ್ ಮೇಲೆ ಶಾರ್ಟ್ ಅಥವಾ ಲಾಂಗ್ ಅಂತ ಕೇಳ್ತೀರಾ? ಆನ್ ದ ಬೇಸಿಸ್ ಆಫ್ ಲೆಂತ್. ಸೊ ಲೆಂತ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತ ತಗೋಬಹುದು. ಫಸ್ಟ್ ಒನ್ ಏನ್ ಬರುತ್ತೆ? ಲೆಂತ್. ನೆಕ್ಸ್ಟ್ ಇವಾಗ ನೀರಿರತ್ತೆ ಅಂತ ಅನ್ಕೊಳ್ಳಿ. ಇವಾಗ ನೀರನ್ನ ನೀವು ಮುಟ್ಟಿದ ತಕ್ಷಣ ಕೋಲ್ಡ್ ಇದೆ ಅಥವಾ ಹಾಟ್ ಇದೆ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಇಟ್ ಈಸ್ ಬೇಸ್ಡ್ ಆನ್ ಟೆಂಪರೇಚರ್. ಟೆಂಪರೇಚರ್ ಅನ್ನೋದು ಕೂಡ ಒಂದು ಫಿಸಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಮಾಸ್, ಇವಾಗ ಯಾವ್ದಾದ್ರು ಒಂದು ಟೂ ಆಬ್ಜೆಕ್ಟ್ಸ್ ನ ನಿಮ್ ಹತ್ರ ಕೊಟ್ಟು ಇದು ಲೈಟ್ ಇದೆ ಅಥವಾ ಹೆವಿ ಇದೆ ಅಂತ ನೀವು ಯಾವ ರೀತಿ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಡಿಪೆಂಡ್ ಅಪಾನ್ ಇಟ್ಸ್ ಮಾಸ್. ಸೊ ಮಾಸ್ ಕೂಡ ಒಂದು ಫಿಸಿಕಲ್ ಕ್ವಾಂಟಿಟಿ ಆಗುತ್ತೆ. ಇದೇ ರೀತಿ ತುಂಬಾ ಫಿಸಿಕಲ್ ಕ್ವಾಂಟಿಟೀಸ್ ನ ನೀವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಟೈಮ್, ವಾಲ್ಯೂಮ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಿಲ್ಕ್ ಬೈ ಮಾಡೋದಿರತ್ತೆ ಅಂತ ಹೇಳಿದ್ರೆ ಇಷ್ಟು ಲೀಟರ್, ಅಥವಾ ಮಿಲ್ಕ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ಲಿಕ್ವಿಡ್ಸ್ ಅಂತ ಬಂದಾಗ ಲೀಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ವಾಲ್ಯೂಮ್ ಅನ್ನೋದು ಕೂಡ ಒಂದು ಫಿಸಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಲೆಂತ್, ಮಾಸ್, ಟೆಂಪರೇಚರ್, ಟೈಮ್, ವಾಲ್ಯೂಮ್ ಹೀಗೆ ಇನ್ನ ತುಂಬಾ ಬರುತ್ತೆ. ಸ್ಪೀಡ್, ವೆಲಾಸಿಟಿ, ಏರಿಯಾ ಇದನ್ನೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಯೂನಿಟ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, unit is a standardized quantity used to measure and express the magnitude of a physical quantity. ಅಂದ್ರೆ ಮೊದಲೇ ಹೇಳ್ದೆ, ನಾವು ಯಾವ ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡ್ತಿದೀವಿ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಯೂನಿಟ್ ಬೇಕು ಅಂತ. ಸೊ ಯೂನಿಟ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ ಕ್ವಾಂಟಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯೂನಿಟ್ ನೀವು ಡೆಫಿನಿಷನ್ ಅರ್ಥ ಮಾಡ್ಕೊಳ್ಳೋದ್ಕಿಂತ ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀವಿ ಯೂನಿಟ್ಸ್ ನ ಅಂತ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲೆಂತ್ ಅಂತ ತಗೊಂಡ್ರೆ, ಲೆಂತ್ ನ ನೀವು ಯಾವ್ದ್ರಲ್ಲೆಲ್ಲ ಯೂನಿಟ್ ಇಂದ ಮೆಷರ್ ಮಾಡ್ತೀರಾ, ಯಾವ್ಯಾವ ಯೂನಿಟ್ಸ್ ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ಮಿಲಿಮೀಟರ್ ಅಂತ ತಗೊಳ್ಳೋಣ. ಮಿಲಿಮೀಟರ್, ಸ್ಮಾಲ್ ಅಂತಾನು ಬರಿಬಹುದು ಇದನ್ನ. ನೆಕ್ಸ್ಟ್ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಕಿಲೋಮೀಟರ್ ಬರಿಬೇಕಿದ್ರೆ ಕೆ ಯಾವಾಗ್ಲೂ ಸ್ಮಾಲ್ ಲೆಟರ್ ಅಲ್ಲೇ ಬರಿತೀವಿ, ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಲ್ಲ. ಯಾಕೆ ಕ್ಯಾಪಿಟಲ್ ಲೆಟರ್ ಕೆ ಯೂಸ್ ಮಾಡಲ್ಲ ಅಂತ ಏನಾದ್ರೂ ಐಡಿಯಾ ಇದೆಯಾ? ಕ್ಯಾಪಿಟಲ್ ಲೆಟರ್ ಕೆ ನ ನಾವು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟ್ ಆಗಿ ಯೂಸ್ ಮಾಡ್ತೀವಿ. ಯಾವ್ದಕ್ಕೆ ಅಂತ ಹೇಳಿದ್ರೆ ಟೆಂಪರೇಚರ್. ಕೆಲ್ವಿನ್ಗೆ ನಾವು ಕ್ಯಾಪಿಟಲ್ ಕೆ ಯೂಸ್ ಮಾಡೋದ್ರಿಂದ ಕಿಲೋಮೀಟರ್ ಬರಿಬೇಕಿದ್ರೆ ಸ್ಮಾಲ್ ಕೆ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಿಲೋಮೀಟರ್ ಆಯ್ತು. ಇಂಚ್, ಫೂಟ್, ಯಾರ್ಡ್. ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ದೂರ ಇದೆ ಅಂತ ಕೇಳಿದಾಗ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ಸ್ ಬದಲು ಮೈಲ್ಸ್ ಅಲ್ಲಿ ಹೇಳ್ತಾ ಇದ್ರು. ಸೊ ಮೈಲ್ಸ್.
ಇನ್ನೊಂದು ಮೈಲ್ಸ್ ಅಲ್ಲೇ ಬರೋಂಥದ್ದು ನಾವಿಗೇಷನ್ ಇನ್ ವಾಟರ್ ಮತ್ತೆ ಏರ್ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಸಿ ನಾವಿಗೇಷನ್ ಎಲ್ಲ ಇರುತ್ತೆ. ಏರು ಮತ್ತೆ ಲಿಕ್ವಿಡ್ ಅಲ್ಲಿ ಏನಾದ್ರೂ ಟ್ರಾವೆಲ್ ಇರುತ್ತೆ ಅಂದಾಗ ಅಲ್ಲಿ ನಾವು ಲೆಂತ್ ನ ನಾಟಿಕಲ್ ಮೈಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದು ಒಂದು ಯೂನಿಟ್ ಆಗಿ ಯೂಸ್ ಮಾಡ್ತೀವಿ, ನಾಟಿಕಲ್ ಮೈಲ್. ಸೊ ಲೆಂತ್ ಅಂತ ತಗೊಂಡಾಗ ಲೆಂತ್ಗೆ ನಾವು ಇಷ್ಟು ಯೂನಿಟ್ಸ್ ನ ಯೂಸ್ ಮಾಡಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಮಾಸ್ ಅಂತ ತಗೊಂಡ್ರೆ ಮಿಲಿಗ್ರಾಮ್. ಇವಾಗ ಮಿಲಿಗ್ರಾಮ್ ಅನ್ನ ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಬರಿಬೇಕಿದ್ರೆ ಪೇಷಂಟ್ಸ್ಗೆ ನೀವು ಟ್ಯಾಬ್ಲೆಟ್ಸ್ ಕವರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಷ್ಟು MGs ಅಂತ ಇರುತ್ತೆ. ಸೊ ಅಲ್ಲಿ ನೀವು ಮಿಲಿಗ್ರಾಮ್ ನ ಅಬ್ಸರ್ವ್ ಮಾಡ್ಬೋದು. MG ಮೀನ್ಸ್ ಮಿಲಿಗ್ರಾಮ್. ದೆನ್ ಗ್ರಾಮ್ಸ್, ಕೆಜಿ, ಮಿಲಿಗ್ರಾಮ್, ಗ್ರಾಮ್, ಕೆಜಿ ಆಯ್ತು. ನೆಕ್ಸ್ಟ್ ಕಿಲೋಗ್ರಾಮ್ ಆಯ್ತು. ಅದಾದ್ಮೇಲೆ ಕ್ವಿಂಟಾಲ್ನು ಯೂಸ್ ಮಾಡ್ತೀರಾ. ಕ್ವಿಂಟಾಲ್ ಅಂತ ತಗೊಂಡಾಗ ಎಷ್ಟು ಕೆಜಿ ಅಂತ ಗೊತ್ತಿದ್ಯಾ? 100 kgsಗೆ ನಾವು ಕ್ವಿಂಟಾಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟನ್, ಇದನ್ನೆಲ್ಲ ನಾವು ಮಾಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಒಂದು ಪೌಂಡ್ ಅಂತ ಕೂಡ ಬರುತ್ತೆ, ಅದನ್ನು ಮಾಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಾಲ್ಯೂಮ್. ವಾಲ್ಯೂಮ್ ಅಂತ ಬಂದಾಗ ಫಸ್ಟ್ ಹೇಳಿದ್ದೆ ನಾನು ಇನ್ ಟರ್ಮ್ಸ್ ಆಫ್ ಲೀಟರ್ಸ್ ಅಲ್ಲಿ ಕೇಳ್ತೀರಾ ಅಂತ. ಸೊ ಲೀಟರ್ ಒಂದಾಗುತ್ತೆ. ಅದಲ್ಲದೆ ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್, CC ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಮೀಟರ್ ಕ್ಯೂಬ್. ದೀಸ್ ಆರ್ ಆಲ್ ದ ಯೂನಿಟ್ಸ್ ಫಾರ್ ವಾಲ್ಯೂಮ್. ನೆಕ್ಸ್ಟ್ ಟೆಂಪರೇಚರ್ ಅಂತ ತಗೊಂಡಾಗ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್, ಕೆಲ್ವಿನ್. ಸೊ ಕೆಲ್ವಿನ್ ಅಂತ ಇಲ್ಲಿ ಯೂಸ್ ಮಾಡ್ಬೇಕಿದ್ರೆ ಕ್ಯಾಪಿಟಲ್ K ನ ಕರಿತೀವಿ. ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಸೆಲ್ಸಿಯಸ್ ಮತ್ತೆ ಫ್ಯಾರನೈಟ್ ಎರಡಕ್ಕೂ ಕೂಡ ನಾವು ಡಿಗ್ರಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ಬಟ್ ಕೆಲ್ವಿನ್ ಅಂತ ಬಂದಾಗ ಡಿಗ್ರಿ ಯೂಸ್ ಮಾಡಲ್ಲ. ಏನ್ ರೀಸನ್ ಇರ್ಬೋದು ಅಂತ ಗೊತ್ತಿದ್ಯಾ ಯಾರಿಗಾದ್ರೂ? ಡಿಗ್ರಿ ಸೆಲ್ಸಿಯಸ್ ಮತ್ತೆ ಡಿಗ್ರಿ ಫ್ಯಾರನೈಟ್ ಏನಕ್ಕೆ ಡಿಗ್ರಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ದೇ ಆರ್ ಆಲ್ ದ ಫಿಕ್ಸ್ಡ್ ಟೆಂಪರೇಚರ್ ಸ್ಕೇಲ್ಸ್ ಆಗಿರುತ್ತೆ. ಅದೆರಡು ಕೂಡ ಒಂದು ರೇಂಜ್ ನ ತಗೊಂಡು ಯಾವ್ದೋ ಒಂದು ಪಾಯಿಂಟ್ ನ ಫಿಕ್ಸ್ ಮಾಡಿ ನಾವು ಡಿವಿಷನ್ಸ್ ಮಾಡ್ಕೊಂಡಿರ್ತೀವಿ. ಅದು ನೆಕ್ಸ್ಟ್ ಟೆಂಪರೇಚರ್ ಅಲ್ಲಿ ನಾನು ಸ್ಕೇಲ್ ಹೇಳ್ಬೇಕಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಕೆಲ್ವಿನ್ ಅಂತ ತಗೊಂಡಾಗ ಇಟ್ ಈಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಸ್ಕೇಲ್ ಆಗಿರುತ್ತೆ, ಆದ್ರಿಂದ ನಾವು ಅದಕ್ಕೆ ಡಿಗ್ರಿನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಲೆಂತ್, ಮಾಸ್, ವಾಲ್ಯೂಮ್, ಟೆಂಪರೇಚರ್ ಆಯ್ತು. ಇದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಸ್ಪೀಡ್ ಅಂತ ತಗೊಂಡ್ರೆ ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಮಿನಿಟ್ಸ್, ಕಿಲೋಮೀಟರ್ ಪರ್ ಮಿನಿಟ್ಸ್. ಇದನ್ನೆಲ್ಲ ನಾವು ಸ್ಪೀಡ್ಗೆ ಯೂನಿಟ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಯೂನಿಟ್ ಅಂತ ಹೇಳಿದ್ರೆ ಹೆಂಗೆಲ್ಲ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಟೈಪ್ಸ್. ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಇಂಡಿಪೆಂಡೆಂಟ್ ಅಂಡ್ ಫಾರ್ಮ್ ದ ಬೇಸಿಸ್ ಫಾರ್ ಆಲ್ ಅದರ್ ಮೆಷರ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಎಕ್ಸೆಟ್. ಫಸ್ಟ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ನೇಮೇ ಇಂಡಿಕೇಟ್ ಮಾಡೋ ತರ ದೀಸ್ ಆರ್ ಆಲ್ ದ ಬೇಸಿಸ್ ಫಾರ್ ಅದರ್ ಕ್ವಾಂಟಿಟೀಸ್. ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಇಂಡಿಪೆಂಡೆಂಟ್ ಅಂಡ್ ದೇ ಮೇಕ್ ಬೇಸ್ ಫಾರ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಮೇನ್ ಆಗಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬಂದಾಗ ಅಕಾರ್ಡಿಂಗ್ ಟು SI ಸಿಸ್ಟಮ್, ಅಂದ್ರೆ SI ಸಿಸ್ಟಮ್ ಅಂತ ತಗೊಂಡಾಗ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಸಿಸ್ಟಮ್ಸ್ ಆಫ್ ಯೂನಿಟ್ಸ್ ಅಂತ ನೋಡೋದಾದ್ರೆ ತುಂಬಾ ಸಿಸ್ಟಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ CGS ಆಗಿರ್ಬೋದು, MKS ಆಗಿರ್ಬೋದು. CGS ಅಂತ ಹೇಳಿದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್, MKS ಅಂತ ಹೇಳಿದ್ರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಅಂತ ಬರುತ್ತೆ. ಅದೇ ರೀತಿ SI ಸಿಸ್ಟಮ್ ಬರುತ್ತೆ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಹೇಳಿ. ಅದರಲ್ಲಿ ಮೇನ್ ಆಗಿ ನಾವು 7 ಫಂಡಮೆಂಟಲ್ ಫಿಸಿಕಲ್ ಯೂನಿಟ್ಸ್ ನ ನೋಡ್ಬೋದು, ಫಿಸಿಕಲ್ ಕ್ವಾಂಟಿಟೀಸ್ ನ ನೋಡ್ಬೋದು. ಅದ್ ಯಾವ್ಯಾವ್ದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಲೆಂತ್. ಲೆಂತ್ ಇದು ಸಿಂಬಲ್ ಬಂದು ಅದು ಕ್ಯಾಪಿಟಲ್ I ಅನ್ನೋ ತರ ಕಾಣಿಸ್ತಿದೆ ನಿಮ್ಗೆ, ಅದು ಆಕ್ಚುಲಿ ಸ್ಮಾಲ್ l. ಅದ್ರದ್ದು SI ಯೂನಿಟ್
ಮೀಟರ್ ಅಂಡ್ ಯೂನಿಟ್ ಸಿಂಬಲ್ ಬಂದು ಸ್ಮಾಲ್ ಎಂ ನ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಮಾಸ್, ಅದ್ರದ್ದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿದು ಸಿಂಬಲ್ ಬಂದು ಫಸ್ಟ್ ಸಿಂಬಲ್ ಅಂತ ಏನಿದೆ ಅದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಸಿಂಬಲ್ ಆಗಿರುತ್ತೆ. ನೆಕ್ಸ್ಟ್ ಯೂನಿಟ್ ಸಿಂಬಲ್ ಅಂತ ಬಂದಿರೋದು ನಾವು SI ಯೂನಿಟ್ ಏನ್ ಬರಿತೀವಿ ಅದ್ರದ್ದು ಸಿಂಬಲ್ಸ್ ಆಗಿರುತ್ತೆ. ಸ್ಮಾಲ್ ಎಂ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ SI ಯೂನಿಟ್ ಬಂದು ಕಿಲೋಗ್ರಾಮ್, ಕೆಜಿ ಯೂನಿಟ್ ಸಿಂಬಲ್. ಥರ್ಡ್ ಒನ್ ಟೈಮ್, ಸ್ಮಾಲ್ ಟಿ ಇಂದ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಬಂದು ಸೆಕೆಂಡ್, ಸ್ಮಾಲ್ ಎಸ್ ಇಂದ ಡಿನೋಟ್ ಮಾಡ್ತೀವಿ. ಫೋರ್ತ್ ಒನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಸಿಂಬಲ್ ಬಂದು ಅದು ಕ್ಯಾಪಿಟಲ್ ಐ. ನೆಕ್ಸ್ಟ್ SI ಯೂನಿಟ್ ಆಂಪಿಯರ್ ಅಂಡ್ ಯೂನಿಟ್ ಸಿಂಬಲ್ ಕ್ಯಾಪಿಟಲ್ ಎ. ನೆಕ್ಸ್ಟ್ ಫಿಫ್ತ್ ಒನ್ ಟೆಂಪರೇಚರ್, ಕ್ಯಾಪಿಟಲ್ ಟಿ ಸಿಂಬಲ್. SI ಯೂನಿಟ್ ಬಂದು ಕೆಲ್ವಿನ್, ಯೂನಿಟ್ ಸಿಂಬಲ್ ಕ್ಯಾಪಿಟಲ್ ಕೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅದನ್ನ ಎನ್ ಅನ್ನೋ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಬಂದು ಮೋಲ್ ಆಗಿರುತ್ತೆ, ಯೂನಿಟ್ ಸಿಂಬಲ್ ಬಂದು MOL ಅಂತ ಬರೀತೀವಿ. ನೆಕ್ಸ್ಟ್ ಲ್ಯೂಮಿನಸ್ ಇಂಟೆನ್ಸಿಟಿ. ಲ್ಯೂಮಿನಸ್ ಇಂಟೆನ್ಸಿಟಿಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಆಕ್ಚುಲಿ ಎಲ್ ತರ ಕಾಣಿಸ್ತಿದೆ, ಅದು IV. ಲ್ಯೂಮಿನಸ್ ಇಂಟೆನ್ಸಿಟಿ ಅಂದ್ರೆ ಎಲ್ ಅಂತ ಇರ್ಬೋದಿತ್ತಲ್ಲ, IV ಅಂತ ಏನಕ್ಕೆ ಯೂಸ್ ಮಾಡಿದ್ರು ಅಂತ ನಿಮಗೆ ಕ್ವಶನ್ ಬರ್ಬೋದು. I ಅಂತ ಹೇಳಿದ್ರೆ ಇಂಟೆನ್ಸಿಟಿ ಅಲ್ಲೇ ಇದೆ, V ಅಂತ ಹೇಳಿದ್ರೆ ಮೀನಿಂಗ್ ಲ್ಯೂಮಿನಸ್ ಅಂದ್ರೆ ವಿಸಿಬಲ್ ಲೈಟ್ ಅಂತ ಏನ್ ಕರಿತೀವಿ ಅದನ್ನೇ ನಾವು ಲ್ಯೂಮಿನಸ್ ಅಂತ ಹೇಳಿ ಹೇಳೋದು. ಸೊ ಅದಕ್ಕೋಸ್ಕರ IV ಅನ್ನೋ ಸಿಂಬಲ್ ನ ಯೂಸ್ ಮಾಡ್ತೀವಿ. ಅದ್ರದ್ದು SI ಯೂನಿಟ್ ಬಂದು ಕ್ಯಾಂಡಲ್, ಯೂನಿಟ್ ಸಿಂಬಲ್ ಬಂದು ಸ್ಮಾಲ್ c ಅಂಡ್ d. ಇದಿಷ್ಟು ಬಂದು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ಸ್ ಅಲ್ಲಿ ಇನ್ನೊಂದು ಹೇಳ್ಬೇಕಿದ್ರೆ ಹೇಳ್ದೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. Derived physical quantities are created by combining fundamental quantities through mathematical operations like multiplication and division. ಅಂದ್ರೆ ಇವಾಗ ಮಲ್ಟಿಪ್ಲೈ ಮಾಡೋದ್ರಿಂದ ಅಥವಾ ಡಿವಿಷನ್ ಮಾಡೋದ್ರಿಂದ ನಮಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನ ಬೇಸ್ ಆಗಿ ಇಟ್ಕೊಂಡು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ್ದು ಅಂತ ನೋಡೋದಾದ್ರೆ ಸ್ಪೀಡ್, ಏರಿಯಾ, ವಾಲ್ಯೂಮ್, ಡೆನ್ಸಿಟಿ ಮತ್ತೆ ಫೋರ್ಸ್. ಸ್ಪೀಡ್ಗೆ SI ಯೂನಿಟ್ ಮೊದಲೇ ಹೇಳಿದೆ, ಸ್ಪೀಡ್ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರುತ್ತೆ. ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೊಂಡಾಗ ನಾವಲ್ಲಿ ಯಾವ ಮ್ಯಾಥಮೆಟಿಕಲ್ ಆಪರೇಷನ್ ಯೂಸ್ ಮಾಡ್ತಿದೀವಿ, ಡಿವಿಷನ್ ಯೂಸ್ ಮಾಡ್ತಿದೀವಿ. ಡಿಸ್ಟೆನ್ಸ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಮೀಟರ್, ಟೈಮಿಗೆ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಅಂತ ಯೂಸ್ ಮಾಡ್ತೀವಿ. ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಮೀಟರ್ ಬೈ ಸೆಕೆಂಡ್. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಂತಾನೂ ಬರಿತೀವಿ, ಅಥವಾ ಕೆಲವೊಂದು ಟೈಮ್ ಮೀಟರ್ ಸೆಕೆಂಡ್ ಇನ್ವರ್ಸ್ ಅಂತ ಕೂಡ ಬರಿತೀವಿ. ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಬಂದ್ರೆ ಪವರ್ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಏರಿಯಾ ಅಂತ ಬಂದಾಗ ಲೆಂತ್ ಇಂಟು ಬ್ರೆಡ್ತ್, ಅಂದ್ರೆ ಬ್ರೆಡ್ತ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಲೆಂತ್ ನಾವು ಮೆಷರ್ ಮಾಡ್ತೀವಿ. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂತ ಬಂದಾಗ 2 ಟೈಮ್ಸ್ ನಾವು ಒಂದೇ ಯೂನಿಟ್ ನ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ. ಸೊ ಪವರ್ ಏನಾಗುತ್ತೆ ಅವಾಗ ವೈಸ್ ಆಗತ್ತೆ. ಸೊ ಪವರ್ 2 ಆಗತ್ತೆ. ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಂಡ್ರೆ ದಟ್ ಈಸ್ ಮೀಟರ್ ಇಂಟು ಮೀಟರ್ ಆಗತ್ತೆ, ಈಕ್ವಲ್ಸ್ ಮೀಟರ್ ಸ್ಕ್ವೇರ್ ಆಗತ್ತೆ. ಏರಿಯಾದು ಯೂನಿಟ್ ಬಂದು ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ವಾಲ್ಯೂಮ್ ಅಂತ ತಗೊಂಡಾಗ ಮೊದಲೇ ಹೇಳ್ದೆ ಲೀಟರ್ ಅಂತ ಹೇಳಿ, ಇನ್ ಟರ್ಮ್ಸ್ ಆಫ್ ಲಿಕ್ವಿಡ್ಸ್ ಅಂತ ಬಂದಾಗ ಲೀಟರ್ ಎಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಮಾಡ್ತೀವಿ. ಇಟ್ ಈಸ್ ಅ ಫಾರ್ಮುಲಾ ಫಾರ್ ಫೈಂಡಿಂಗ್ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್. ಸೊ 3 ಟೈಮ್ಸ್ ನಾವು ಲೆಂತ್ ಅನ್ನ ಒಂದು ಫಿಸಿಕಲ್ ಕ್ವಾಂಟಿಟಿನೇ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ 3 ಟೈಮ್ಸ್ ಕೂಡ ಮೀಟರ್ ಅನ್ನ ಫಿಸಿಕಲ್ ಯೂನಿಟ್ ಕ್ವಾಂಟಿಟಿಗೆ ಯೂನಿಟ್ ಅದೇ ಒಂದೇ ಯೂನಿಟೇನೆ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಪವರ್ ಬಂದು 3 ಆಗುತ್ತೆ. ಸೊ ಮೀಟರ್ ಕ್ಯೂಬ್ ಅಂತಾನು ಕೂಡ ಬರಿಬಹುದು. ಮೀಟರ್ ಅಲ್ಲಿ ಇದ್ರೆ ಲೆಂತ್ ಮೀಟರ್ ಕ್ಯೂಬ್ ಆಗುತ್ತೆ, ಸೆಂಟಿಮೀಟರ್ ಅಲ್ಲಿ ಇದ್ರೆ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕೂಡ ಬರಿಬಹುದು, CC ಅಂತ ಬರಿತೀವಿ. ನೆಕ್ಸ್ಟ್ ಡೆನ್ಸಿಟಿಗೆ ಫಾರ್ಮುಲಾ ಗೊತ್ತಿದೆ ಅನ್ಕೋತೀನಿ, ಮಾಸ್ ಬೈ ವಾಲ್ಯೂಮ್. ಏನಾಗುತ್ತೆ ಮಾಸ್ಗೆ ಯೂನಿಟ್ ಏನು kg ಬೈ ವಾಲ್ಯೂಮ್ಗೆ ಮೀಟರ್ ಕ್ಯೂಬ್ ಅಂತ ತಗೊಳ್ಳೋದಾದ್ರೆ kg ಪರ್ ಮೀಟರ್ ಕ್ಯೂಬ್ ಆಗುತ್ತೆ. kg ಪರ್ ಮೀಟರ್ ಕ್ಯೂಬೇ ಇರಬೇಕು ಅಂತ ಏನಿಲ್ಲ, ಗ್ರಾಮ್ ಪರ್
CC ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಆಗಿರ್ಬೋದು ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ಸ್ ಕೂಡ ಆಗಿರ್ಬೋದು, ಅಥವಾ ಗ್ರಾಮ್ ಪರ್ ಲೀಟರ್ಸ್ ಯೂಸ್ ಮಾಡ್ತೀವಿ. ಇದೆಲ್ಲ ಯೂನಿಟ್ಸ್ ನಾವು ಡೆನ್ಸಿಟಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ಸ್. ಫೋರ್ಸ್ ಅಂತ ಬಂದಾಗ SI ಯೂನಿಟ್ ನಿಮಗೆ ಗೊತ್ತಾ ಇದೆ, ದಟ್ ಈಸ್ ನ್ಯೂಟನ್. ಫೋರ್ಸ್ಗೆ ಫಾರ್ಮುಲಾ ಗೊತ್ತಿದ್ಯಾ? ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ನ್ಯೂಟನ್, ಎಫ್ ಇಸ್ ಈಕ್ವಲ್ ಟು MA, ಮಾಸ್ ಇಂಟು ಆಕ್ಸಲರೇಷನ್, ಅಂದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮಾಸ್ಗೆ kg. ಅದನ್ನ ಟೋಟಲ್ ಆಗಿ ನಾವು ನ್ಯೂಟನ್ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. ಇದಿಷ್ಟು ಬಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ಸ್. 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನ ಇಟ್ಕೊಂಡು ತುಂಬಾ ಸಾವಿರಾರು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ನ ನಾವು ಡಿರೈವ್ ಮಾಡ್ತಾ ಹೋಗ್ಬೋದು. ಬಟ್ ಬೇಸ್ ಏನಾಗಿರುತ್ತೆ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರುತ್ತೆ. ಇನ್ನ ತುಂಬಾ ಹಲವಾರು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ಯೂನಿಟ್ಸ್ ಗಿವನ್ ಬೈ ಸೈಂಟಿಸ್ಟ್. ನೀವು ಅಬ್ಸರ್ವ್ ಮಾಡ್ಬೋದು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಟೇಬಲ್ ಇದೆಯಲ್ಲ, ಅಲ್ಲಿ ಅಬ್ಸರ್ವ್ ಮಾಡಿ. ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಟೆಂಪರೇಚರ್ ಅಂತ ಬಂದಾಗ ಆಂಪಿಯರ್, SI ಯೂನಿಟ್ ಆಂಪಿಯರ್ ಮತ್ತೆ ಕೆಲ್ವಿನ್ ಬರಿಬೇಕಿದ್ರೆ ಎರಡನ್ನು ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸಿಂಬಲ್ಸ್ ಮಾತ್ರ ಕ್ಯಾಪ್ಸ್ ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಯೂನಿಟ್ಸ್ ಗಿವನ್ ಬೈ ಸೈಂಟಿಸ್ಟ್ ಅಂತ ಏನ್ ಹೇಳ್ದೆ, ಅದನ್ನೇ ಕೆಲವೊಂದು ಯೂನಿಟ್ಸ್ ನ ಫಿಸಿಕಲ್ ಕ್ವಾಂಟಿಟೀಸ್ಗೆ ಸೈಂಟಿಸ್ಟ್ ಕಾಂಟ್ರಿಬ್ಯೂಷನ್ಸ್ ಮಾಡಿರೋದ್ರಿಂದ ಅವ್ರದ್ದು ಫೈನಲ್ ನೇಮ್, ಲಾಸ್ಟ್ ನೇಮ್ ಏನಿರುತ್ತೆ, ಕಂಪ್ಲೀಟ್ ನೇಮ್ ಸ್ವಲ್ಪ ಲಾರ್ಜ್ ಇರುತ್ತೆ. ಅದರಿಂದ ಎಂಡಿಂಗ್ ನೇಮ್ ಎಂಡಿಂಗ್ ಯಾವ ವರ್ಡ್ ಇಂದ ಆಗುತ್ತೆ ಆ ವರ್ಡ್ ಅನ್ನೇ ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟ್ ಆಗಿ ಇಟ್ಟಿರೋಂಥದ್ದು. ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಎಕ್ಸಾಂಪಲ್ಸ್ ನೋಡೋದಾದ್ರೆ ತುಂಬಾ ಇದೆ. ಅದ್ರಲ್ಲಿ ಕೆಲವೊಂದನ್ನ ಡೈಲಿ ಲೈಫ್ ಅಲ್ಲಿ ನಿರಂತರವಾಗಿ ಯೂಸ್ ಮಾಡೋಂಥದ್ದನ್ನ ಹಾಕಿದ್ದೀನಿ. ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಹೇಳಿದ್ರೆ, ಕ್ವಾಂಟಿಟಿ ಒಂದ್ ಕಡೆ ಇದೆ, ಅದ್ರದ್ದು ಯೂನಿಟ್ ನೇಮ್, ಸಿಂಬಲ್ ಮತ್ತೆ ನೇಮ್ಡ್ ಆಫ್ಟರ್, ಅಂದ್ರೆ ಯಾರು ಅದನ್ನ ಫೈಂಡ್ ಔಟ್ ಮಾಡಿದ್ರು ಅಂತ. ಫಸ್ಟ್ ಟೆಂಪರೇಚರ್. ಟೆಂಪರೇಚರ್ ಕೆಲ್ವಿನ್ ಯೂನಿಟ್ ನೇಮ್ ಬರಿಬೇಕಿದ್ರೆ ಯಾವಾಗ್ಲೂ ಸೈಂಟಿಸ್ಟ್ ಕಂಡಿಡ್ದಿರಂತಹ ಯೂನಿಟ್ಸ್ ನ ನೀವು ಬರೀತಿದ್ರಾ ಅಂದ್ರೆ ಯೂನಿಟ್ ಬರಿಬೇಕಿದ್ರೆ ಯಾವಾಗ್ಲೂ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಇನ್ ಕೇಸ್ ಆಂಪಿಯರ್ ಅಂತ ಬರಿಬೇಕಿದ್ರೆ ನೀವು ಕ್ಯಾಪ್ಸ್ AMPER ಅಂತ RE ಅಂತ ಬರೆದ್ರೆ ಅದು ಸೈಂಟಿಸ್ಟ್ ನೇಮ್ ಆಗುತ್ತೆ. ಯೂನಿಟ್ ನೇಮ್ ಬರಿಬೇಕಿದ್ರೆ ಯಾವಾಗ್ಲೂ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸಿಂಬಲ್ಸ್ ಮಾತ್ರ ಯಾವಾಗ್ಲೂ ಕ್ಯಾಪ್ಸ್ ಅಲ್ಲಿ ಇರುತ್ತೆ. ಸೊ ಟೆಂಪರೇಚರ್ ತಗೊಂಡಾಗ ಯೂನಿಟ್ ನೇಮ್ ಕೆಲ್ವಿನ್, ಸಿಂಬಲ್ ಕ್ಯಾಪಿಟಲ್ ಲೆಟರ್ K, ನೇಮ್ಡ್ ಆಫ್ಟರ್ ವಿಲಿಯಂ ಲಾರ್ಡ್ ಕೆಲ್ವಿನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್, ಆಂಪಿಯರ್, ಸಿಂಬಲ್ ಕ್ಯಾಪ್ಸ್ A. ಇದು ಆಂಪಿಯರ್ ಇಂದ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದಲ್ಲಿ ಎಲ್ಲಾ ಸೈಂಟಿಸ್ಟ್ ನೇಮು ಎಂಡಿಂಗ್ ಅಲ್ಲಿ ಯಾವ ಲೆಟರ್, ಯಾವ ವರ್ಡ್ ಇಂದ ಎಂಡ್ ಆಗ್ತಿದೆ ಆ ವರ್ಡ್ ಅನ್ನ ಯೂನಿಟ್ ಆಗಿ ಇಟ್ಟಿರೋಂಥದ್ದು. ನೆಕ್ಸ್ಟ್ ಆಂಡರ್ ಮ್ಯಾರಿ ಆಂಪಿಯರ್ ಅನ್ನೋರು ಕಂಡುಹಿಡಿತಾರೆ ಎಲೆಕ್ಟ್ರಿಕ್ ಕರೆಂಟ್ಗೆ ಯೂನಿಟ್ ನ. ಎನರ್ಜಿ, ಎನರ್ಜಿಗೆ ಜೌಲ್, ಕ್ಯಾಪಿಟಲ್ J ಯೂನಿಟ್. ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಅನ್ನೋರು ಕೂಡ ಕಂಡುಹಿಡಿತಾರೆ ಅದನ್ನ. ನೆಕ್ಸ್ಟ್ ಪವರ್, ಪವರ್ಗೆ ಯೂನಿಟ್ ಬಂದು ವ್ಯಾಟ್. ವ್ಯಾಟ್ಗೆ ಸಿಂಬಲ್ ಕ್ಯಾಪಿಟಲ್ W. ಜೇಮ್ಸ್ ವ್ಯಾಟ್ ಅನ್ನೋರು ಈ ಯೂನಿಟ್ ನ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರೆಷರ್, ಪ್ಯಾಸ್ಕಲ್ ಯೂನಿಟ್ ಇಂದ ಮೆಷರ್ ಮಾಡ್ತೀವಿ, PA ಸಿಂಬಲ್. ನೆಕ್ಸ್ಟ್ ಬ್ಲೇಸ್ ಪ್ಯಾಸ್ಕಲ್ ಅನ್ನೋರು ಫೈಂಡ್ ಔಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಕರೆಂಟೇ ಬೇರೆ, ಎಲೆಕ್ಟ್ರಿಕ್ ಚಾರ್ಜೇ ಬೇರೆ. ಚಾರ್ಜ್ಗೆ ಯೂನಿಟ್ ಬಂದು ಕೂಲೋಮ್, ಕ್ಯಾಪಿಟಲ್ C ಇಂದ ಡಿನೋಟ್ ಮಾಡ್ತೀವಿ. ಚಾರ್ಲೆಸ್ ಅಗಸ್ಟಿನ್ ಡಿ ಕೂಲೋಮ್ ಅನ್ನೋರು ಇದನ್ನ ಫೈಂಡ್ ಔಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂದ್ರೆ ಓಮ್ಸ್ ಲಾ ಅಂತ ನೀವೆಲ್ಲ ಕೇಳಿದೀರಾ, ಅದರಲ್ಲಿ V is equal to IR ಅನ್ನೋ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನೋದಕ್ಕಿಂತ ವೋಲ್ಟೇಜ್ ಅಂತ ಅಂದ್ರೆ ಫೆಮಿಲಿಯರ್ ವರ್ಡ್ ಅಂತ ಅನ್ಕೋತೀನಿ. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ಗೆ ಯೂನಿಟ್ ನೇಮ್ ಬಂದು ವೋಲ್ಟ್, ಕ್ಯಾಪಿಟಲ್ ಲೆಟರ್ V ಇಂದ ಡಿನೋಟ್ ಮಾಡ್ತೀವಿ. ಅಲೆಸ್ಸಾಂಡ್ರೋ ವೋಲ್ಟಾ ಅನ್ನೋರು ಇದನ್ನ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಕೆಪಾಸಿಟೆನ್ಸ್, ಅದಕ್ಕೆ ಫ್ಯಾರಡ್ ಯೂನಿಟ್ ಬಂದು. ನೆಕ್ಸ್ಟ್ ಕ್ಯಾಪಿಟಲ್ F ಸಿಂಬಲ್, ಮೈಕಲ್ ಫ್ಯಾರಡ್ ಅನ್ನೋರು ಇದನ್ನ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಹರ್ಟ್ಸ್, ನಿಮ್ಗೆಲ್ಲ ಗೊತ್ತಿದೆ, ಅದು ಫೆಮಿಲಿಯರ್ ವರ್ಡ್, ಕ್ಯಾಪಿಟಲ್ H ಮತ್ತೆ ಸ್ಮಾಲ್ Z ಇಂದ. ಇನ್ನೊಂದು ಸಿಂಬಲ್ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲಿ 2 ಲೆಟರ್ಸ್ ನ ಯೂಸ್ ಮಾಡಿದ್ದಾರೆ ಅಲ್ಲಿ ಒಂದು ಕ್ಯಾಪ್ಸ್ ಆಗಿದೆ, ಇನ್ನೊಂದು ನೆಕ್ಸ್ಟ್ ಲೆಟರ್ ಯಾವ್ದು ಸೆಕೆಂಡ್ ಬರೀತಾರೆ ಅದು ಸ್ಮಾಲ್ ಲೆಟರ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿದ್ದು ಹೆನ್ರಿಚ್ ಹರ್ಟ್ಸ್ ಅನ್ನೋರು. ಇದು ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ, ನಾನು ನಿಮಗೆ ಗೊತ್ತಿರ್ಲಿ. ಯಾವಾಗ್ಲೂ ಸೈಂಟಿಸ್ಟ್ ಫೈಂಡ್ ಔಟ್ ಮಾಡಿರೋಂತಹ ಯೂನಿಟ್ಸ್ ನ ಬರಿಬೇಕಿದ್ರೆ ಸ್ಮಾಲ್ ಲೆಟರ್ ಇಂದಾನೆ ಬರಿಬೇಕು. ಕ್ಯಾಪ್ಸಲ್ ಬರೆದ್ರೆ ಅದು ಸೈಂಟಿಸ್ಟ್ ನೇಮ್ ಆಗತ್ತೆ ಅನ್ನೋದು ಒಂದು ಅವೇರ್ನೆಸ್ ಇರ್ಲಿ ಅನ್ನೋದಕ್ಕೋಸ್ಕರ ಎಕ್ಸಾಂಪಲ್ಸ್ ಹಾಕಿರೋದು. ಇದೇ ತರ ಇನ್ನ ತುಂಬಾ ಇದೆ. ನೆಕ್ಸ್ಟ್ ಪ್ರಿಫಿಕ್ಸಸ್. ಫಾರ್ ಎಕ್ಸಾಂಪಲ್ ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು,
ಯಾವ್ದಾದ್ರು ಒಂದ್ ವರ್ಡ್ಗಿಂತ ಮುಂಚಿತವಾಗಿ ಏನಾದ್ರೂ ಬರೀತಿದೀವಿ ಅಂತ ಹೇಳಿದ್ರೆ, ಮುಂಚೆ ಅಂದ್ರೆ ಪ್ರಿ, ಅದಕ್ಕಿಂತ ಮುಂಚೆ ಏನಾದ್ರೂ ಆಡ್ ಮಾಡ್ತಿದೀವಿ ಅಂದ್ರೆ ಅದನ್ನ ಪ್ರಿಫಿಕ್ಸಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ಮಿಲಿಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್. ಇದ್ ಮೂರಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು. ಮೀಟರ್ ಅನ್ನೋ ವರ್ಡ್ ಮೂರು ಕಡೆ ಕಾಮನ್ ಇದೆ. ಸೊ ಇಲ್ಲಿ ಮೀಟರ್ ಅನ್ನೋ ವರ್ಡ್ ಮೂರು ಕಡೆ ಕಾಮನ್ ಇದೆಯಾ? ಬಟ್ ಮಿಲಿ, ಸೆಂಟಿ, ಕಿಲೋ ಅನ್ನೋದೇನಿದೆ, ಪ್ರಿಫಿಕ್ಸಸ್ ಚೇಂಜ್ ಆಗ್ತಾ ಇದೆ. ಸೊ ಇದ್ ಮೂರು ಏನ್ ಜಾಯಿನ್ ಮಾಡಿದ್ವಿ ಮುಂಚೆ, ಇದನ್ನ ನಾವು ಪ್ರಿಫಿಕ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಇದೇ ರೀತಿ ಫಿಸಿಕಲ್ ಕ್ವಾಂಟಿಟೀಸ್ ನ ಮೆಷರ್ ಮಾಡ್ಬೇಕಿದ್ರೆ ನಾವು ಯೂನಿಟ್ಸ್ ಗೆ ಪ್ರಿಫಿಕ್ಸಸ್ ನ ಆಡ್ ಮಾಡ್ತಾ ಹೋಗ್ತೀವಿ. ಅದನ್ನ ಯಾವ ರೀತಿ ಆಡ್ ಮಾಡ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ 10 ಪವರ್ಸ್. 10 ಪವರ್ಸ್ ಅಲ್ಲಿ ನಾವು ಪ್ರಿಫಿಕ್ಸ್ ಗೆ ನೇಮ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನೆಗೆಟಿವ್ ಪವರ್ಸ್ ನ ನೋಡೋದಾದ್ರೆ, ಫಸ್ಟ್ 10 ಪವರ್ -1 ಇದ್ರೆ ಅದನ್ನ ಡೆಸಿ ಅಂತ ಕರಿತೀವಿ. ಸೊ ಲೆಟರ್ ಬಂದು ಸ್ಮಾಲ್ ಲೆಟರ್ ಡಿ. 10 ಪವರ್ -2 ಇದ್ರೆ ಸೆಂಟಿ, ಸ್ಮಾಲ್ ಲೆಟರ್ ಸಿ. 10 ಪವರ್ -3 ಇದ್ರೆ ಮಿಲ್ಲಿ, ಸ್ಮಾಲ್ ಎಂ. ನೆಕ್ಸ್ಟ್ 10 ಪವರ್ -1, 2, 3 ಕಂಟಿನ್ಯೂಸ್ ಆಗಿರುತ್ತೆ. ಅದಾದ್ಮೇಲೆ 1000 ಟೈಮ್ಸ್ ಬಂದಾಗ ನೆಕ್ಸ್ಟ್ 1000 ಟೈಮ್ಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ನೆಕ್ಸ್ಟ್ 10 ಪವರ್ -6 ತಗೋತೀವಿ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಪವರ್ಸ್ 3 ಅಲ್ಲಿ ರೈಸ್ ಮಾಡ್ತಾ ಹೋಗ್ತೀವಿ. 10 ಪವರ್ -6 ಬಂದಾಗ ಪ್ರಿಫಿಕ್ಸ್ ಬಂದು ಮೈಕ್ರೋ. ಇದನ್ನ ಮ್ಯೂ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ 10 ಪವರ್ -9 ನ್ಯಾನೋ, ಸ್ಮಾಲ್ ಲೆಟರ್ ಎನ್. ನೆಕ್ಸ್ಟ್ 10 ಪವರ್ -12 ಇದಕ್ಕೆ ಪಿಕೋ, ಸ್ಮಾಲ್ ಲೆಟರ್ ಪಿ. ನೆಕ್ಸ್ಟ್ 10 ಪವರ್ -15 ಬರುತ್ತೆ, ಅದಕ್ಕೆ ಫೆಮ್ಟೋ ಅಂತ ಹೇಳಿ ಕರಿತೀವಿ, ಸ್ಮಾಲ್ ಲೆಟರ್ ಎಫ್. ಅದೇ ರೀತಿ 10 ಪವರ್ -18ಗೂ ಕೂಡ ನೇಮ್ ಇದೆ. ನೀವು ಹೋಗಿ ಅದನ್ನ ರೆಫರ್ ಮಾಡಿ, ಸರ್ಚ್ ಮಾಡಿ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಸಿಟಿವ್ ಪವರ್ಸ್ ನೋಡೋದಾದ್ರೆ 10 ಪವರ್ 1 ಅಂತ ಬಂದಾಗ ಡೆಕಾ ಅಂತ ಯೂಸ್ ಮಾಡ್ತೀವಿ. ಸಿಂಬಲ್ ಬಂದು ಡಿ ಎ. ಯಾಕಂದ್ರೆ ಡೆಸಿ ಅಂತ ಬರ್ದಾಗ ನಾವು ಆಲ್ರೆಡಿ ಸ್ಮಾಲ್ ಲೆಟರ್ ಡಿ ನ ಯೂಸ್ ಮಾಡಿದೀವಿ. ಸೊ ಡೆಕಾ ಅಂತ ಬಂದಾಗ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಡಿ ಎ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 10 ಪವರ್ 2 ಬಂದಾಗ ಹೆಕ್ಟೋ, ಸ್ಮಾಲ್ ಲೆಟರ್ ಹೆಚ್. 10 ಪವರ್ 3ಗೆ ಕಿಲೋ, ಸ್ಮಾಲ್ ಕೆ. ನೆಕ್ಸ್ಟ್ ನಾನು ಮುಂಚೆ ಹೇಳಿದ್ದೆ ನೆಗೆಟಿವ್ ಪವರ್ಸ್ ಅಲ್ಲಿ ಪವರ್ 3 ಅಲ್ಲಿ ರೈಸ್ ಆಗತ್ತೆ ಅಂತ. 10 ಪವರ್ 6 ಕಿಲೋ ಆದ್ಮೇಲೆ 10 ಪವರ್ 6ಗೆ ಮೆಗಾ. ಇದನ್ನ ಕ್ಯಾಪಿಟಲ್ ಎಂ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ 10 ಪವರ್ 9ಗೆ ಗಿಗಾ, ಕ್ಯಾಪಿಟಲ್ ಲೆಟರ್ ಜಿ. 10 ಪವರ್ 12ಗೆ ಮೆಗಾ, ಗಿಗಾ. ನೆಕ್ಸ್ಟ್ ನೀವೇ ಹೇಳ್ಬೋದು ಏನಂತ ಬರ್ಬೋದು ನೇಮ್ ಅಂತ. ಟೆರಾ, ಕ್ಯಾಪಿಟಲ್. ನೆಕ್ಸ್ಟ್ 10 ಪವರ್ 15ಗೆ 10 ಪವರ್ 15ಗೆ ಏನ್ ಬರ್ಬೋದು ಅಂತ ಗೆಸ್ ಮಾಡ್ತೀರಾ ಯಾರಾದ್ರೂ? ನೆಕ್ಸ್ಟ್ 10 ಪವರ್ 15ಗೆ ಪೆಟಾ ಅಂತ ಬರುತ್ತೆ, ಕ್ಯಾಪಿಟಲ್ ಪಿ ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಪ್ರಿಫಿಕ್ಸಸ್. 10 ಪವರ್ಸ್ಗೆ ಯಾವ 10 ಪವರ್ಸ್ ಎಷ್ಟಿದ್ದಾಗ 10 ಪವರ್ಸ್ ಎಷ್ಟಿದ್ದಾಗ ಯಾವ ಪ್ರಿಫಿಕ್ಸಸ್ ನ ಯೂಸ್ ಮಾಡ್ಬೇಕು ನಾವು ಅನ್ನೋದನ್ನ. ಸೊ ಈ ಪ್ರಿಫಿಕ್ಸ್ ಮೇಲೆ ನಾವು ಆ ಕ್ವಾಂಟಿಟಿ ಎಷ್ಟು ಚಿಕ್ಕದಾಗಿದೆ ಅಥವಾ ಎಷ್ಟು ದೊಡ್ಡದಾಗಿದೆ ಅನ್ನೋದು ಐಡಿಯಾ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಯೂನಿಟ್ಸ್. ಕನ್ವರ್ಷನ್ ಆಫ್ ಯೂನಿಟ್ಸ್ ಅಲ್ಲಿ ಲೆಂತ್ ಅಂತ ತಗೊಂಡಾಗ ಫಸ್ಟ್ ಫಾರ್ ಎಕ್ಸಾಂಪಲ್ ಈಗ 1 ಮೀಟರ್ ಅಂತ ತಗೊಂಡ್ರೆ ಲೆಂತ್ ಅಲ್ಲಿ 1 ಮೀಟರ್ನ 10 ಭಾಗ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? 10 ಡೆಸಿಮೀಟರ್ ಸಿಗತ್ತೆ.
10 ಡೆಸಿಮೀಟರ್. ಮತ್ತೆ ಯೂನಿಟ್ಸ್ ಬರಿಬೇಕಿದ್ರೆ ನೀವು ಯಾವಾಗ್ಲೂ ನ್ಯೂಮರಿಕಲ್ ವ್ಯಾಲ್ಯೂ ಆದ್ಮೇಲೆ ಒಂದ್ ಸ್ಪೇಸ್ ಕೊಟ್ಟು ಯೂನಿಟ್ಸ್ ಬರಿಬೇಕು. ಯಾಕಂದ್ರೆ ಇಲ್ಲ ಕೂಡ್ಸ್ ಬರೆದ್ರಿ ಅಂತ ಹೇಳಿದ್ರೆ ಅದು ಮ್ಯಾಥ್ಸ್ ಅಲ್ಲಿ ಇವಾಗ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಬರಿಬೇಕಿದ್ರೆ ವೇರಿಯೇಬಲ್ಸ್ ನೀವು ಜೊತೆಗೆ ಬರೀತಿರಲ್ವಾ, ಹಂಗಾಗ್ಬಿಡುತ್ತೆ. ಸೊ ಯಾವಾಗ್ಲೂ ಯೂನಿಟ್ಸ್ ಬರಿಬೇಕಿದ್ರೆ ಒಂದ್ ಸ್ಪೇಸ್ ಕೊಟ್ಟು ಬರಿಬೇಕು. ಸೊ 100 ಟೈಮ್ಸ್ ಡಿವಿಷನ್ ಮಾಡಿದ್ರೆ 100 ಸೆಂಟಿಮೀಟರ್. ನೆಕ್ಸ್ಟ್ 1000 ಮಿಲಿಮೀಟರ್. ಹಿಂಗೆ ಹೋಗ್ತಾನೆ ಇರುತ್ತೆ. ನೆಕ್ಸ್ಟ್ 1000 ಟೈಮ್ಸ್ ಆದ್ಮೇಲೆ ನೆಕ್ಸ್ಟ್ ಮೈಕ್ರೋ ಬರುತ್ತೆ. ಮೈಕ್ರೋಗೆ ಹೌ ಮೆನಿ ಜೀರೋಸ್ ಬರಬೇಕು? 10 ಪವರ್ 6. ಮೈಕ್ರೋಮೀಟರ್ಗೆ ಮ್ಯೂ ಅನ್ನೋ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಹಿಂಗೆ ಹೋಗ್ತಾ ಇರುತ್ತೆ. ನಿಮಗ್ ಡೌಟ್ ಬರ್ಬೋದು 1 ಮೀಟರ್ 10 ಡೆಸಿಮೀಟರ್ ಹೆಂಗಾಯ್ತು? ಡೆಸಿ ಅಂತ ಅಂದ್ರೆ 10 ಪವರ್ ನೆಗೆಟಿವ್ ಅಲ್ಲಿ ಬರುತ್ತಲ್ವಾ ಅಂತ. ಹೆಂಗ್ ಬರುತ್ತೆ 1 ಮೀಟರ್ 10 ಡೆಸಿಮೀಟರ್ ಹೇಗೆ 1 ಮೀಟರ್ ಈಕ್ವಲ್ ಆಗತ್ತೆ ಅಂತ ನೋಡೋದಾದ್ರೆ, ಈಗ ಇಲ್ಲಿ 10 ಪವರ್ 1 ಇದೆ. ಡೆಸಿ ಅಂದ್ರೆ 10 ಪವರ್ -1 ಮೀಟರ್. ಸೊ ಇದೇನಾಗುತ್ತೆ 10 ಪವರ್ 1 -1. ಸೊ ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ನೀವು ಮಾಡಿದಾಗ ಮಲ್ಟಿಪ್ಲಿಕೇಶನ್ ಇದ್ದಾಗ ಬೇಸ್ ಸೇಮ್ ಇದ್ದಾಗ ಪವರ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಇಲ್ಲಿ ಆಡ್ ಮಾಡಿದಾಗ ಪ್ಲಸ್ ಇಂಟು -1 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಆಗೋದ್ರಿಂದ ನಾನು ಡೈರೆಕ್ಟ್ ಆಗಿ 1 - 1 ಅಂತ ಬರ್ಕೊಂಡಿದ್ದೀನಿ. ಸೊ ಮೀಟರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 10 ಪವರ್ 0 ಮೀಟರ್. ಎನಿಥಿಂಗ್ ಪವರ್ 0 ಇದ್ದಾಗ ಏನಾಗುತ್ತೆ ವ್ಯಾಲ್ಯೂ 1 ಆಗುತ್ತೆ. ಸೊ 1 ಮೀಟರ್. ಇದೇ ರೀತಿ ನೀವೆಲ್ಲ ಪ್ರಿಫಿಕ್ಸಸ್ಗೂ ವ್ಯಾಲ್ಯೂ 10 ಪವರ್ಸ್ ಅಲ್ಲಿ ವ್ಯಾಲ್ಯೂಸ್ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಿಮ್ಗೆ ಲಾಸ್ಟಿಗೆ ಆನ್ಸರ್ 1 ಮೀಟರ್ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈಗ 1 ಕಿಲೋಮೀಟರ್ ನಿಮ್ಗೆ ವ್ಯಾಲ್ಯೂ ಗೊತ್ತಿದೆ. 1 ಕಿಲೋಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಮೀಟರ್ಸ್? 1000 ಮೀಟರ್ಸ್. ಸೊ 1 ಮೀಟರ್ನ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾಗ? 1 ಮೀಟರ್ ಈಕ್ವಲ್ಸ್ 1/1000 ಕಿಲೋಮೀಟರ್ ಆಗತ್ತೆ. ನೆಕ್ಸ್ಟ್ ಸೆಂಟಿಮೀಟರ್ ಅಲ್ಲಿ ಬರಿಬಹುದು, ಮಿಲಿಮೀಟರ್ ಅಲ್ಲಿ ಕೂಡ ಬರಿತಾ ಹೋಗ್ಬೋದು ನೀವು. ಮೀಟರ್ಸ್ ಅಲ್ಲಿ ಕೇಳೋಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ನಿಮಗೆ ಗೊತ್ತಿರ್ಲಿ, ಸೆಂಟಿಮೀಟರ್, ಮಿಲಿಮೀಟರ್ ಮತ್ತೆ ಮೀಟರ್ಸ್, ಕಿಲೋಮೀಟರ್ಸ್ ಇದ್ 4ರಲ್ಲಿ ಜಾಸ್ತಿ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಲೆಂತ್ ಅಲ್ಲಿ ಇನ್ನೊಂದು 3 ವ್ಯಾಲ್ಯೂಸ್ ಇದೆ. ಮೈಲ್ಸ್ ಅಂತ ಹೇಳ್ದೆ, ನಾಟಿಕಲ್ ಮೈಲ್ಸ್ ಅಂತ ಹೇಳ್ದೆ, ಮತ್ತೆ ಫೂಟ್, ಇಂಚ್ ಇದೆಲ್ಲ ಇದೆ. ಜಸ್ಟ್ ನಾನು 1 ಇಂಚ್ ಅಥವಾ ಯಾರ್ಡ್ ಅಂತ ಹೇಳಿದ್ರೆ ಸೆಂಟಿಮೀಟರ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅಥವಾ ಮೀಟರ್ಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಆ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಬೇರೆ ಯೂನಿಟ್ಸ್ಗೆ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ 1 ಇಂಚ್. 1 ಇಂಚ್ ಈಕ್ವಲ್ಸ್ 2.54 centimeter. That is approximately equal to 2.5 centimeter. ಎಕ್ಸಾಕ್ಟ್ ಆಗಿ 2.54 ಸೆಂಟಿಮೀಟರ್ ಇರುತ್ತೆ. ನಾವು ಅದನ್ನ ಡೆಸಿಮಲ್ ಪಾಯಿಂಟ್ಸ್ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ರೌಂಡ್ ಆಫ್ ಮಾಡಿದಾಗ 2.5 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಇದೇ ರೀತಿ 10 ಇಂಚ್ಗೆ ಹೌ ಮೆನಿ ಸೆಂಟಿಮೀಟರ್ಸ್ ಅಂತ ಕೇಳಿದಾಗ ಏನ್ ಮಾಡ್ತೀರಾ? 10 ಇಂಚ್ ಇಂಟು 10 ಇಂಟು 2.54 ಮಾಡ್ತೀರಾ, 25.4 ಸೆಂಟಿಮೀಟರ್ ಸಿಗತ್ತೆ. ನೆಕ್ಸ್ಟ್ 12 ಇಂಚ್ ಅಂದ್ರೆ ಎಷ್ಟು? ನೀವು ಲಾಂಗ್ ಸ್ಕೇಲ್ ಯೂಸ್ ಮಾಡ್ತೀರಾ ಅಲ್ವಾ, ಆ ಸ್ಕೇಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದ್ ಸೈಡ್ ಸೆಂಟಿಮೀಟರ್ಸ್ ಅಲ್ಲಿ ಇದ್ರೆ ಯೂನಿಟ್ಸ್ ಮೆಷರ್ಮೆಂಟ್, ಇನ್ ಅನದರ್ ಸೈಡ್ ಇಂಚಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಲಾಂಗ್ ಸ್ಕೇಲ್ 30 ಸೆಂಟಿಮೀಟರ್ ಇರುತ್ತೆ. ನಾನೇ ಹೇಳ್ದೆ ಆನ್ಸರ್ ಮೊದ್ಲೇನೆ 30 ಸೆಂಟಿಮೀಟರ್ ಅಂತ. ಅದು 12 ಇಂಚಸ್ ಇರುತ್ತೆ. ಸೊ 12 ಇಂಚಸ್ ಅಂತ ಬಂದಾಗ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅಲ್ಲಿ 30.48 ಸೆಂಟಿಮೀಟರ್ಸ್ ಏನೋ ಬರುತ್ತೆ. ಸೊ 12 ಇಂಚಸ್ ಅನ್ನ ನಾವು 1 ಫೂಟ್ ಅಂತ ಹೇಳಿ ಕರಿತೀವಿ. ಸೊ 12 inches equals 1 foot. ನೆಕ್ಸ್ಟ್ ಇನ್ನೊಂದು ಯಾರ್ಡ್ ಅಲ್ಲಿ ಯೂಸ್ ಮಾಡ್ತೀವಿ, ಮೆಷರ್ ಮಾಡ್ತೀವಿ ಅಂತ ಹೇಳಿದೆ. 1 yard equals 3 feet. ನೀವು ಇದನ್ನ ಫೂಟ್ ಅಲ್ಲಿ ಇರೋದನ್ನ ಮತ್ತೆ ಇಂಚಸ್ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಮತ್ತೆ ಸೆಂಟಿಮೀಟರ್ಗೂ ಕನ್ವರ್ಟ್ ಮಾಡ್ಬೋದು. ಸೆಂಟಿಮೀಟರ್ 1 ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಮಿಲಿಮೀಟರ್ಸ್ ಅಲ್ಲೂ ಸಿಗತ್ತೆ, ಮೀಟರ್ಸ್ ಅಲ್ಲೂ ಬರಿಬಹುದು, ಕಿಲೋಮೀಟರ್ಸ್ಗೂ ಕೂಡ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಸಾಲ್ವ್ ಮಾಡಕ್ಕೆ ಒಂದು ಬೇಸಿಕ್ ಐಡಿಯಾ ಸಿಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಮೈಲ್ಸ್.
1 ಮೈಲ್ ಅಂತ ಬಂದಾಗ 1609 ಮೀಟರ್ಸ್ ಸಿಗುತ್ತೆ. ಸೊ ಮೈಲ್ ಕಿಲೋಮೀಟರ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. 1 ಕಿಲೋಮೀಟರ್ಗೆ 1000 ಮೀಟರ್ಸ್ ಆಗಿರುತ್ತೆ. ಸೊ 1 ಮೈಲ್ ಅಂತ ನೋಡಿದಾಗ ಅದು 1609 ಮೀಟರ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 1.609 ಕಿಲೋಮೀಟರ್ ಅಂತ ಬರಿಬಹುದು. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.6 ಕಿಲೋಮೀಟರ್. ನೆಕ್ಸ್ಟ್ 1 ನಾಟಿಕಲ್ ಮೈಲ್. ಸಿ ನ್ಯಾವಿಗೇಷನ್ ಅಲ್ಲೆಲ್ಲ ಮಾಡ್ಬೇಕಿದ್ರೆ ನಾಟಿಕಲ್ ಮೈಲ್ ಅನ್ನ ಯೂನಿಟ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ದೆ. ಸೊ 1 ನಾಟಿಕಲ್ ಮೈಲ್ ದಟ್ ಈಸ್ ಈಕ್ವಲ್ ಟು 1852 ಮೀಟರ್ಸ್. ಅದೇನಾಗುತ್ತೆ 1.852 ಕಿಲೋಮೀಟರ್ಸ್ ಆಗತ್ತೆ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.9 ಕಿಲೋಮೀಟರ್. 1.85 ಬರುತ್ತೆ. ಅದನ್ನ ಏನ್ ನಾವು ರೌಂಡ್ ಆಫ್ ಮಾಡಿದ್ವಿ ಅಂತ ಹೇಳಿದ್ರೆ 1.9 ಕಿಲೋಮೀಟರ್ ಸಿಗತ್ತೆ. ಇದನ್ನ ನೀವು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಬೇರೆ ಯೂನಿಟ್ಸ್ಗೂ ಕೂಡ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಮಾಸ್. ಮಾಸ್ ಅಂತ ತಗೊಂಡಾಗ 1 kg ಈಕ್ವಲ್ಸ್ ಹೌ ಮೆನಿ ಗ್ರಾಮ್ಸ್? 1000 ಗ್ರಾಮ್ಸ್. ಹಾಗೆ 1 ಗ್ರಾಮ್ ಈಕ್ವಲ್ಸ್ ಎಷ್ಟು ಮಿಲಿಗ್ರಾಮ್ಸ್ ಸಿಗತ್ತೆ? 1000 ಮಿಲಿಗ್ರಾಮ್ಸ್. ಕ್ವಿಂಟಾಲ್ ಮತ್ತೆ ಟನ್ನಲ್ಲೂ ಕೂಡ ಮೆಷರ್ ಮಾಡ್ತಾರೆ ಅಂತ ಹೇಳಿದೆ ಮಾಸ್ ಅನ್ನ. ಸೊ 1 ಕ್ವಿಂಟಾಲ್ ಅಂತ ಹೇಳಿದ್ರೆ ಹೌ ಮೆನಿ ಕೆಜಿಸ್? 100 ಕೆಜಿಸ್. ನೆಕ್ಸ್ಟ್ 1 ಟನ್ ಅಂತ ತಗೊಂಡಾಗ 1000 ಕೆಜಿಸ್ ನ ನೋಡ್ತೀವಿ. ಸೊ ಕೆಜಿ ಅಂತ ಬಂದಾಗ ನೀವು ಅದನ್ನ ಗ್ರಾಮ್ಗೂ ಕೂಡ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಮಿಲಿಗ್ರಾಮ್ಸ್ಗೂ ಕೂಡ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಲೆಂತ್ ಆಯ್ತು, ಮಾಸ್ ಆಯ್ತು. ನೆಕ್ಸ್ಟ್ ಟೈಮ್. ಟೈಮ್ ಅಂತ ಬಂದಾಗ ಫಸ್ಟ್ 1 ಮಿನಿಟ್ ಅಂತ ತಗೊಂಡ್ರೆ ಎಷ್ಟು ಸೆಕೆಂಡ್ಸ್ ಇರುತ್ತೆ 1 ಮಿನಿಟ್ ಅಲ್ಲಿ? 60 ಸೆಕೆಂಡ್ಸ್ ನೋಡ್ತೀವಿ. ಸೊ 1 ಅವರ್ ಅಂತ ತಗೊಂಡ್ರೆ 60 ಮಿನಿಟ್ಸ್ ಅಲ್ವಾ? ಇವಾಗ 1 ಅವರ್ಗೆ ಎಷ್ಟು ಸೆಕೆಂಡ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ದಟ್ ಈಸ್ ಈಕ್ವಲ್ಸ್ 60 ಇಂಟು ಅಗೇನ್ 60. ಯಾಕಂದ್ರೆ ಇಲ್ಲಿ ಆಲ್ರೆಡಿ 60 ಮಿನಿಟ್ಸ್ ಇದೆ. 1 ಮಿನಿಟ್ಗೆನೆ 60 ಸೆಕೆಂಡ್ಸ್ ಅಂದಾಗ ಅಗೇನ್ ಇಂಟು 60 ಮಾಡ್ತೀರಾ. 60 ಸೆಕೆಂಡ್ಸ್ ದಟ್ ಈಸ್ ಈಕ್ವಲ್ ಟು 3600 ಸೆಕೆಂಡ್ಸ್. ಈಗ ಮಿನಿಟ್, ಅವರ್ ಮತ್ತೆ ಸೆಕೆಂಡ್ಸ್ ಅಲ್ಲಿ ಕೊಟ್ರೆ ಒಂದಕ್ಕೊಂದು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಐಡಿಯಾ ಬಂದಿದೆ. ಈಗ ಡೇಸ್ ಅಲ್ಲಿ ಕೊಡ್ತಾರೆ ಅನ್ಕೊಳ್ಳಿ. ಈಗ 1 ಡೇ ಅಂತ ಕೊಟ್ಟಾಗ ಏನ್ ಮಾಡ್ತೀರಾ? 1 ಡೇ ಅಂತ ಕೊಟ್ಟಾಗ ಡೇನ ಫಸ್ಟ್ ನೀವು ಅವರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 1 ಡೇ ಈಕ್ವಲ್ಸ್ 24 hours. 24 hours ಅಲ್ಲಿ ಸಿಕ್ಕಿದೆ ನಿಮಗೆ. ನೆಕ್ಸ್ಟ್ ಮಿನಿಟ್ಸ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ 24 ಇಂಟು 60 ಮಾಡ್ತೀರಾ. 24 ಇಂಟು 60 ಮಾಡಿದಾಗ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರು? ಹೇಳ್ಬೋದಾ? ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ. 1440 ಬರುತ್ತಾ? ಸೊ 1440 ಏನಾಗುತ್ತೆ? ಮಿನಿಟ್ಸ್ ಆಗತ್ತೆ. ನೆಕ್ಸ್ಟ್ ನೀವು ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಿಮ್ಗೆ 1 ಅವರ್ಗೆ 3600 ಸೆಕೆಂಡ್ಸ್ ಅಂತ ಗೊತ್ತಿದೆ. 24 ಇಂಟು 3600 ಮಾಡ್ಬೋದು ಡೈರೆಕ್ಟ್. ಅಥವಾ ನಿಮ್ಗೆ ಆಲ್ರೆಡಿ ಮಿನಿಟ್ಸ್ ಅಲ್ಲಿ ಸಿಕ್ಕಿದೆ ಅಲ್ವಾ 1440 ಇಂಟು 60 ಮಾಡಿದ್ರೆ ನಿಮ್ಗೆ ಸೆಕೆಂಡ್ಸ್ ಎಷ್ಟು ಅಂತ ಹೇಳಿ ಸಿಗತ್ತೆ. ನೆಕ್ಸ್ಟ್ 1 ವೀಕ್. 1 ವೀಕ್ ಅಂತ ತಗೊಂಡಾಗ 1 ವೀಕ್ಗೆ ಹೌ ಮೆನಿ ಡೇಸ್? 7 ಡೇಸ್. 7 ಇಂಟು 24 ಮಾಡ್ಕೋತೀರಾ. ಅವಾಗ ನಿಮ್ಗೆ ಏನ್ ಸಿಗತ್ತೆ? ಅವರ್ಸ್ ಸಿಗತ್ತೆ. ಸೊ 1 ದಿನಕ್ಕೆ 24 hours ಅಂದ್ರೆ ಪರ್ ಡೇ 24 hours ಇರುತ್ತೆ ಅಂದ್ರೆ 7 ಡೇಸ್. 1 ವೀಕ್ ಅಂದ್ರೆ 7 ಡೇಸ್ ಇರುತ್ತೆ. 7 ಇಂಟು 24 ಮಾಡಿದ್ರೆ ನಿಮ್ಗೆ 1 ವೀಕ್ಗೆ ಎಷ್ಟು ಅವರ್ಸ್ ಅಂತ ಸಿಗತ್ತೆ. 7 ಇಂಟು 24 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? 7 2 14, 7 4 28, 140 ಪ್ಲಸ್ 28 168 ಆಗತ್ತೆ. 168 ಅನ್ನೋದೇನು ಇನ್ ಟರ್ಮ್ಸ್ ಆಫ್ ಅವರ್ಸ್ ಅಲ್ಲಿ ಸಿಕ್ತು. ನೆಕ್ಸ್ಟ್ 168 ಅವರ್ಸ್ಗೆ ಇಂಟು 60 ಮಾಡಿದ್ರೆ ಮಿನಿಟ್ಸ್ ಆಗತ್ತೆ. ಅಗೇನ್ ಇಂಟು 60 ಮಾಡಿದ್ರೆ ಸೆಕೆಂಡ್ಸ್ ಬರುತ್ತೆ. ಅಥವಾ 168 ಇಂಟು 3600 ಮಾಡಿದ್ರೆ 1 ವೀಕ್ಗೆ ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ನಿಮ್ಗೆ ಸಿಗ್ತಾ ಹೋಗುತ್ತೆ.
ಇದು ಬಂದು ಟೈಮಿಂಗ್ಸ್ ಅಲ್ಲಿ ಆಯ್ತು. ನೆಕ್ಸ್ಟ್ ಅದೇ ರೀತಿ 1 ಮಂತ್ ಕೊಡ್ಬೋದು, ಅಥವಾ 365 ಡೇಸ್ಗೆ ಎಷ್ಟು ಸೆಕೆಂಡ್ಸ್, ಮೀನ್ಸ್ 1 ಇಯರ್ಗೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ, ಎಷ್ಟು ಮಿನಿಟ್ಸ್ ಬರುತ್ತೆ, ಈ ರೀತಿ ಎಲ್ಲ ಕ್ವಶನ್ಸ್ ಬರ್ತಾ ಹೋಗ್ಬೋದು ನಿಮ್ಗೆ. ನೆಕ್ಸ್ಟ್ ಬಂದು ಟೆಂಪ್ರೇಚರ್. ಟೆಂಪ್ರೇಚರ್ ಅಲ್ಲಿ ನಾನು ಮೊದಲೇ ಹೇಳಿದೆ, ಡಿಗ್ರಿ ಸೆಲ್ಸಿಯಸ್ ಮತ್ತೆ ಫ್ಯಾರನೈಟ್ಗೆ ಮಾತ್ರ ಡಿಗ್ರಿ ಯೂಸ್ ಮಾಡ್ತೀವಿ, ಕೆಲ್ವಿನ್ಗೆ ಯೂಸ್ ಮಾಡಲ್ಲ ಅಂತ. ಸೊ ಡಿಗ್ರಿ ಸೆಲ್ಸಿಯಸ್ ಮತ್ತೆ ಡಿಗ್ರಿ ಫ್ಯಾರನೈಟ್, ಕೆಲ್ವಿನ್, ಇದನ್ನು ಕೂಡ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೆಂಪರೇಚರ್ ಸ್ಕೇಲ್ ತಗೋತಾರೆ, 2 ಪಾಯಿಂಟ್ ನ ಫಿಕ್ಸ್ ಮಾಡ್ಕೋತಾರೆ. ಒಂದು ವಾಟರು ಐಸ್ ಆಗ ಅಂತದ್ದು, ಇದನ್ನ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ ತಗೋತಾರೆ. ವಾಟರು ಯಾವ ಪಾಯಿಂಟ್ ಅಲ್ಲಿ ಐಸ್ ಆಗುತ್ತೆ ಅದನ್ನ ಲೋವರ್ ಫಿಕ್ಸ್ಡ್ ಪಾಯಿಂಟ್. ನೆಕ್ಸ್ಟ್ ಪೀಕ್ ಪಾಯಿಂಟ್ ಇದೆಯಲ್ವಾ, ಅದನ್ನ ವಾಟರ್ ಸ್ಟೀಮ್ ಆಗಂತ ಪಾಯಿಂಟ್ ನ ತಗೋತಾರೆ, ಇದನ್ನ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ ತಗೋತಾರೆ. ಸೊ ವಾಟರ್ ಐಸ್ ಆಗ ಪಾಯಿಂಟ್ ನ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ತಗೋತಾರೆ. ವಾಟರ್ ಯಾವ ಪಾಯಿಂಟ್ ಅಲ್ಲಿ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ ತಗೋತಾರೆ. ಅದೆರಡರ ಮಧ್ಯ 100 ಡಿವಿಷನ್ಸ್ ಮಾಡ್ತಾರೆ. ಸೊ ಇಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿರುತ್ತೆ, 100 ಡಿವಿಷನ್ಸ್ ಇರುತ್ತೆ. ಸೊ ವಾಟರ್ ಐಸ್ ಆಗೋದು ಯಾವ ಡಿಗ್ರಿ ಸೆಲ್ಸಿಯಸ್ಗೆ, 0 ಡಿಗ್ರಿ ಸೆಲ್ಸಿಯಸ್ಗೆ. ಇನ್ ಟರ್ಮ್ಸ್ ಆಫ್ ಸೆಲ್ಸಿಯಸ್ ಅಂತ ತಗೊಂಡಾಗ ಸ್ಟೀಮ್ ಆಗೋದು ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಸೊ ಫಸ್ಟ್ ಇವಾಗ ಲೋವರ್ ಫಿಕ್ಸ್ಡ್ ಪಾಯಿಂಟ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮತ್ತೆ ಡಿವಿಷನ್ಸ್. ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡ್ರೆ, ಇಲ್ಲಿ ಡಿಗ್ರಿ ಫ್ಯಾರನ್ಹೈಟ್ ಅಂತ ತಗೊಂಡ್ರೆ, ಇಲ್ಲಿ ಕೆಲ್ವಿನ್. ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟಿರುತ್ತೆ, 0 ಇರುತ್ತೆ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 100, ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿರುತ್ತೆ, 100 ಇರುತ್ತೆ. ಫ್ಯಾರನ್ಹೀಟ್ ಅಂತ ತಗೊಂಡಾಗ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಬಂದು 32 ಆಗಿರುತ್ತೆ, 32 ಡಿಗ್ರಿ ಫ್ಯಾರನ್ಹೈಟ್. ನೆಕ್ಸ್ಟ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 212 ಡಿಗ್ರಿ ಫ್ಯಾರನ್ಹೈಟ್. ಟೋಟಲ್ ಡಿವಿಷನ್ಸ್ ಎಷ್ಟಿರುತ್ತೆ, 180 ಆಗತ್ತೆ. ಆಗ 180 ಹೆಂಗ್ ಸಿಗತ್ತೆ ಅಂದ್ರೆ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್ ನ ಸಬ್ಟ್ರಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಕೆಲ್ವಿನ್ ಅಂತ ಬಂದಾಗ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಬಂದು 273 ಅಂತ ಕನ್ಸಿಡರ್ ಮಾಡ್ತಾರೆ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಬಂದು 373, ಟೋಟಲ್ ಡಿವಿಷನ್ಸ್ 100 ಇರುತ್ತೆ. ಸೊ ಇದನ್ನ ಇಟ್ಕೊಂಡು, ಈ ಟೆಂಪರೇಚರ್ ಸ್ಕೇಲ್ ನ ಇಟ್ಕೊಂಡು ಮೂರಕ್ಕೂ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಕೊಡ್ತಾರೆ. ಸೊ ಆ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಎಕ್ಸ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಎಕ್ಸ್ ಅಂತ ಹೇಳಿದ್ರೆ ಗಿವನ್ ವ್ಯಾಲ್ಯೂ, ಅವರು ಡಿಗ್ರಿ ಸೆಲ್ಸಿಯಸ್ ಅಲ್ಲಾದ್ರೂ ಕೊಟ್ಟಿರ್ಬೋದು, ಡಿಗ್ರಿ ಫ್ಯಾರನೈಟ್ ಅಲ್ಲಾದ್ರೂ ಕೊಟ್ಟಿರ್ಬೋದು, ಕೆಲ್ವಿನ್ ಅಲ್ಲಾದ್ರೂ ಕೊಟ್ಟಿರ್ಬೋದು. ಯಾವ ಯೂನಿಟ್ಸ್ ಅಲ್ಲಿ ಟೆಂಪರೇಚರ್ ಮೆಷರ್ಮೆಂಟ್ ಕೊಟ್ಟಿರ್ತಾರೋ ಅದನ್ನ ಎಕ್ಸ್ ಪ್ಲೇಸ್ ಅಲ್ಲಿ ತಗೋತೀರಾ. ನೆಕ್ಸ್ಟ್ ಮೈನಸ್, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗಿದ್ರೆ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವ್ದು ಅದನ್ನ ಹಾಕೋಬೇಕು. ಫ್ಯಾರನೈಟ್ ಅಲ್ಲಿ ತಗೊಂಡ್ರೆ ಅದ್ರಲ್ಲಿ ಯಾವ್ದಿರುತ್ತೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅದೇ ಹಾಕೋಬೇಕು. ಕೆಲ್ವಿನ್ ಅಂತ ತಗೊಂಡ್ರೆ ಅದೇ ಹಾಕೋಬೇಕು. ಸೊ ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಟ್ಕೊಂಡು ಮೂರಕ್ಕೂ ಫಾರ್ಮುಲಾಸ್ ಕೊಡ್ತಾರೆ. ಫಸ್ಟ್ ಡಿಗ್ರಿ ಸೆಲ್ಸಿಯಸ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಬಂದು 0 ಆಗಿರುತ್ತೆ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 100 ಮೈನಸ್ 0, ದಟ್ ಈಸ್ ಈಕ್ವಲ್ಸ್ ಡಿಗ್ರಿ ಫ್ಯಾರನ್ಹೈಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32 divided by 212 minus 32, that is equals Kelvin minus 273 lower fixed point, next to 373 minus 273, upper fixed point minus lower fixed point. ಸೊ ಡಿಗ್ರಿ ಸೆಲ್ಸಿಯಸ್ ಮೈನಸ್ 0 ಮಾಡಿದ್ರೆ ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ ಆನ್ಸರ್. ನೆಕ್ಸ್ಟ್ 100 ಮೈನಸ್ 0 100, ಡಿಗ್ರಿ ಫ್ಯಾರನೈಟ್ ಮೈನಸ್ 32, 212 ಮೈನಸ್ 32 ಅಂದ್ರೆ ನಂಬರ್ ಆಫ್ ಡಿವಿಷನ್ಸ್ ನ ನೀವು ಡಿನಾಮಿನೇಟರ್ ಬರ್ಕೊಂಡು ಹೋಗ್ತೀರಾ ಅಷ್ಟೇ. 180 ಬರುತ್ತೆ. ಸೊ ಕೆಲ್ವಿನ್ ಮೈನಸ್ 273 ಹೋಲ್ ಡಿವೈಡೆಡ್ ಬೈ 100. ಈ ಫಾರ್ಮುಲಾ ಇಟ್ಕೊಂಡು
ನೀವು ಟೆಂಪರೇಚರ್ ಸ್ಕೇಲ್ ಅಲ್ಲಿ ಯಾವುದೇ ಕೊಟ್ಟರು ಕೂಡ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್ ಕೊಟ್ಟಾಗ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನೈಟ್ ಕನ್ವರ್ಟ್ ಮಾಡಿ ಅಂತ ಕೊಟ್ಟಾಗ ಅದೆರಡು ಮಾತ್ರ ಕನ್ಸಿಡರ್ ಮಾಡ್ತೀರಾ. ಡಿಗ್ರಿ ಫ್ಯಾರನೈಟ್ ಇಂದ ಕೆಲ್ವಿನ್ ಕನ್ವರ್ಟ್ ಮಾಡಿ ಅಂದ್ರೆ ಡಿಗ್ರಿ ಫ್ಯಾರನೈಟ್ ಮತ್ತೆ ಕೆಲ್ವಿನ್ ಇದೆರಡು ಎಕ್ಸ್ಪ್ರೆಷನ್ಸ್ ಏನಿದೆ, ಈಕ್ವೇಶನ್ಸ್ ಏನಿದೆ ಅದ್ ಮಾತ್ರ ಕನ್ಸಿಡರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಡಿಗ್ರಿ ಸೆಲ್ಸಿಯಸ್ ಡಿವೈಡೆಡ್ ಬೈ 100 ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಅಂತ ತಗೊಂಡಾಗ ಫಾರ್ಮುಲಾ ಏನ್ ಬರುತ್ತೆ ನಮ್ಗೆ, 100 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಆಗುತ್ತೆ. ನಿಮ್ಗೆ ಕೆಲ್ವಿನ್ ಅಲ್ಲಿ ವ್ಯಾಲ್ಯೂ ಬೇಕು, ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ತೀರಾ ಅವಾಗ ಕೆಲ್ವಿನ್ ಈಕ್ವಲ್ಸ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಆಗುತ್ತೆ. ಸೊ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ಗೆ ಅಥವಾ ಡಿಗ್ರಿ ಸೆಲ್ಸಿಯಸ್ ಇಂದ ಕನ್ವರ್ಟ್ ಮಾಡಕ್ಕೆ ಅಂತ ಬಂದಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಡಿಗ್ರಿ ಸೆಲ್ಸಿಯಸ್ ಕೊಟ್ರೆ ಅದಕ್ಕೆ 273 ನ ಆಡ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಲ್ಲಿ ವ್ಯಾಲ್ಯೂ ಸಿಗುತ್ತೆ. ಕೆಲ್ವಿನ್ ಕೊಟ್ಟಿದ್ರೆ ಕೊಟ್ಟಿರೋ ವ್ಯಾಲ್ಯೂ ಇಂದ 273 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಡಿಗ್ರಿ ಸೆಲ್ಸಿಯಸ್ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಬೆಟರ್ ನೀವು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅದನ್ನೇ ಬಳಸಿ ಆನ್ಸರ್ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ನಿಮ್ಗೆ ಅಕ್ಯುರೇಟ್ ಆಗಿ ಸಿಗುತ್ತೆ, ಎರರ್ಸ್ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಯೂನಿಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಹೋದ್ರೆ ಫಸ್ಟ್ ಒನ್, ಎ ಸೈಕ್ಲಿಸ್ಟ್ ಮೂವ್ಸ್ ಅಟ್ 18 ಕಿಲೋಮೀಟರ್ ಪರ್ ಅವರ್, ವಾಟ್ ಈಸ್ ದ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್ ಅಂಡ್ ಮೀಟರ್ ಪರ್ ಮಿನಿಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಒನ್ ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದ್ದಾರೆ. ಸೊ ಮೀಟರ್ಸ್ ಪರ್ ಸೆಕೆಂಡ್ ಬೇಕಲ್ವಾ, ಕೊಟ್ಟಿರೋದೇನು 18 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಮ್ಗೆ ಕಿಲೋಮೀಟರ್ ಕ್ಯಾನ್ಸಲ್ ಆಗ್ಬೇಕು, ಆರು ಕ್ಯಾನ್ಸಲ್ ಆಗ್ಬೇಕು, ನಮಗ್ ಬೇಕಿರೋದು ಮೀಟರ್ ಮತ್ತೆ ಸೆಕೆಂಡ್ಸ್. ಸೊ ಫಸ್ಟ್ ಕಿಲೋಮೀಟರ್ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಬರ್ಬೇಕಾ ನ್ಯೂಮರೇಟರ್ ಅಲ್ಲಿ ಬರ್ಬೇಕಾ? ಈಗ ಆಲ್ರೆಡಿ ನ್ಯೂಮರೇಟರ್ ಅಲ್ಲಿ ಇದೆ, ಸೊ ನಮ್ಗೆ ಡಿನಾಮಿನೇಟರ್ ಅಲ್ಲಿ ಕಿಲೋಮೀಟರ್ ಬರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಫಸ್ಟ್ 1 ಕಿಲೋಮೀಟರ್ ನ ಡಿನಾಮಿನೇಟರ್ ಬರ್ಕೊಳ್ಳಿ. ನಮಗ್ ಬೇಕಾಗಿರೋ ಯೂನಿಟ್ ಯಾವುದು, ಮೀಟರ್. ಸೊ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್ಸ್. ಸೊ 1000 ಮೀಟರ್ಸ್ ಅಂತ ಬರ್ಕೋತೀರಾ. ನೆಕ್ಸ್ಟ್ ಅವರ್ ಬಂದು ಡಿನಾಮಿನೇಟರ್ ಅಲ್ಲಿ ಇದೆ, ಅದನ್ನ ನೆಕ್ಸ್ಟ್ ನ್ಯೂಮರೇಟರ್ ಬರೋ ತರ ನೀವು ಮಾಡ್ಕೋಬೇಕು. ಸೊ 1 ಅವರ್ ಡಿವೈಡೆಡ್ ಬೈ 1 ಅವರ್ಗೆ ಎಷ್ಟು ಸೆಕೆಂಡ್ಸ್, ನೆಕ್ಸ್ಟ್ ಸೆಕೆಂಡ್ಸ್ ಅಲ್ಲಿ ಬೇಕಲ್ವಾ ಇನ್ ಟರ್ಮ್ಸ್ ಆಫ್, ಸೊ 3600 ಸೆಕೆಂಡ್ಸ್. ಈಗ ಆರ್ ಕ್ಯಾನ್ಸಲ್ ಆಗುತ್ತೆ, ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನ್ಯೂಮರಿಕಲ್ಸ್ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ 2 zeros, ಇಲ್ಲಿ 2 zeros ಕ್ಯಾನ್ಸಲ್ ಆಗುತ್ತೆ, 2 18s 2 5s. ಅಗೇನ್ ಇಲ್ಲಿ 18 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನು 5 ಮೀಟರ್ಸ್ ಪರ್ ಸೆಕೆಂಡ್. ಸೊ 18 ಕಿಲೋಮೀಟರ್ ಪರ್ ಅವರ್ ನ ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬಂತು, 5 ಮೀಟರ್ಸ್ ಪರ್ ಸೆಕೆಂಡ್ಸ್ ಬಂತು. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಕೇಳಿದರೆ ಮೀಟರ್ಸ್ ಪರ್ ಮಿನಿಟ್ ಕನ್ವರ್ಟ್ ಮಾಡಬೇಕು. ಸೊ ಮೀಟರ್ಸ್ ಪರ್ ಮಿನಿಟ್, ಅಗೇನ್ 18 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋತೀರಾ, ಇಂಟು ಅಗೇನ್ ಕಿಲೋಮೀಟರ್ ಕ್ಯಾನ್ಸಲ್ ಆಗಬೇಕು, 1 ಕಿಲೋಮೀಟರ್ equals 1000 ಮೀಟರ್ಸ್. ನೆಕ್ಸ್ಟ್ ಈಗ ಮಿನಿಟ್ಸ್ ಅಲ್ಲಿ ಬೇಕು. ನೆಕ್ಸ್ಟ್ ಪ್ರೀವಿಯಸ್ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಬೇಕಾಗಿರೋದ್ರಿಂದ 1 hour equals 3600 ಸೆಕೆಂಡ್ಸ್ ಅಂತ ಹಾಕೊಂಡಿದ್ರಿ. ಸೊ ಈಗ 1 hourಗೆ ಎಷ್ಟು ಮಿನಿಟ್ಸ್ ಅಂತ ಬರ್ಕೋತೀರಾ. ಸೊ ಮಿನಿಟ್ಸ್ ಎಷ್ಟಾಗತ್ತೆ ಆಗ 60 ಮಿನಿಟ್ಸ್ ಆಗತ್ತೆ. ಇಲ್ಲಿ ಆರ್ ಕ್ಯಾನ್ಸಲ್ ಆಗುತ್ತೆ, ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, ಮೀಟರ್ಸ್ ಪರ್ ಮಿನಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ, 6 1s 6 3s 18, ಉಳ್ಕೊಂಡಿದ್ದೇನು 3 into 100 ಮೀಟರ್ಸ್ ಪರ್ ಮಿನಿಟ್. ಇದೇನಾಗುತ್ತೆ 300 ಮೀಟರ್ಸ್ ಪರ್ ಮಿನಿಟ್ ಆಗುತ್ತೆ. ಸೊ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಹೇಗೆ ಕನ್ವರ್ಷನ್ ಕೇಳ್ಬೋದು ನಿಮ್ಗೆ ಅಂತ ಹೇಳಿ ಇದು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸೇಮ್ ಇದೇ ತರ ಇದೆ.
An aircraft travels at 540 km per hour. Convert this to meter per second and kilometer per minute. ಸೊ ಫಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮೀಟರ್ಸ್ ಪರ್ ಮಿನಿಟ್ ಕೇಳಿದ್ರು, ಇಲ್ಲಿ ಕಿಲೋಮೀಟರ್ ಪರ್ ಮಿನಿಟ್ಸ್ ಕೇಳಿದ್ದಾರೆ. ಸೊ ಅದು ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಪ್ರೀವಿಯಸ್ ಅಲ್ಲಿ ಮೀಟರ್ ಇದೆ ಅಂತ ಇದು ಹಂಗೆ ಮಾಡಬೇಡಿ. ಇದು ಹೋಮ್ವರ್ಕ್ ಪ್ರಾಬ್ಲಮ್, ನಿಮಗೆ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಇದೆ, ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಎ ಕಾರ್ ಇಸ್ ಮೂವಿಂಗ್ ಅಟ್ ಅ ಸ್ಪೀಡ್ ಆಫ್ 90 ಕಿಲೋಮೀಟರ್ ಪರ್ ಅವರ್. ವಾಟ್ ಈಸ್ ಇಟ್ಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಡೇ? ಅಂದ್ರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಡೇ ಅಲ್ಲಿ ಕೇಳಿದ್ದಾರೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಗಿವನ್ ಸ್ಪೀಡ್ ಆಫ್ ಕಾರ್ ಈಕ್ವಲ್ಸ್ 90 ಕಿಲೋಮೀಟರ್ ಪರ್ ಅವರ್. ನಾವೇನಕ್ಕೆ ಕನ್ವರ್ಟ್ ಮಾಡ್ಬೇಕೀಗ ಅದನ್ನ? ಕಿಲೋಮೀಟರ್ ಪರ್ ಡೇ ಪರ್ ಅವರ್ ಇಂಟು, ನಮ್ಗೆ ಕಿಲೋಮೀಟರ್ ಅಲ್ಲಿ ಏನು ಚೇಂಜಸ್ ಬೇಡ, ಯಾಕಂದ್ರೆ ಅಲ್ಲಿ ಕಿಲೋಮೀಟರ್ಸ್ ಹಂಗೆ ಇದೆ. ನೆಕ್ಸ್ಟ್ ನಾವ್ ಏನ್ ಕನ್ವರ್ಟ್ ಮಾಡ್ಬೇಕು ಅದ್ರಲ್ಲಿ ಕೂಡ ಅವರ್ಸ್ ನಮ್ಗೆ ಏನಾಗ್ಬೇಕು, ಡೇ ಆಗಿ ಚೇಂಜ್ ಆಗ್ಬೇಕು. ಸೊ ಪರ್ ಡೇ ಬರ್ಬೇಕಾಗಿರೋದು ನಮ್ಗೆ ಡಿನಾಮಿನೇಟರ್. ಸೊ 1 ಡೇ ಅಂತ ಡಿನಾಮಿನೇಟರ್ ಅಲ್ಲಿ ಬರ್ಕೋತೀರ. ನಮಗೆ ಅವರ್ ಕ್ಯಾನ್ಸಲ್ ಆಗ್ಬೇಕಲ್ವಾ ಇವಾಗ? ಪರ್ ಡೇ ಅಂದ್ರೆ ಒಂದು ಡೇಗೆ ಎಷ್ಟು ಅವರ್ಸ್ ಇರುತ್ತೆ? 24 hours. 24 hours ಆಯ್ತು. ಈಗ ಅವರ್ಸ್ ಕ್ಯಾನ್ಸಲ್ ಆಗುತ್ತೆ. 90 ಇಂಟು 24 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? 9 2s 18, 1800. 4s 360 ಆಗುತ್ತೆ. 1800 ಪ್ಲಸ್ 360 ಎಷ್ಟು ಬರುತ್ತೆ? 2160 ಕಿಲೋಮೀಟರ್ ಪರ್ ಡೇ. ಯೂನಿಟ್ಸ್ 1 ಯೂನಿಟ್ ಇಂದ ಅವ್ರು ಯಾವುದೇ ಯೂನಿಟ್ಗೆ ಕನ್ವರ್ಷನ್ ಕೇಳಿದಾಗ ನೀವು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ. ನೆಕ್ಸ್ಟ್, ಕನ್ವರ್ಟ್ 250 kg per meter cube to ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂಡ್ ಗ್ರಾಮ್ ಪರ್ ಲೀಟರ್ ಅಂತ ಹೇಳಿ ಕೇಳಿದ್ದಾರೆ. ನೀವು ಯೂನಿಟ್ ಕೊಟ್ಟ ತಕ್ಷಣ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿನ ಕನ್ವರ್ಟ್ ಮಾಡಕ್ ಕೇಳಿದ್ದಾರೆ ಅಂತ ಹೇಳಿ ಒಂದ್ ಐಡಿಯಾ ಬರ್ಬೇಕು ನಿಮಗೆ. ಕೆಜಿ ಪರ್ ಮೀಟರ್ ಕ್ಯೂಬ್ ಅಂದ್ರೆ ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟ್ ಆಗತ್ತೆ? ಅದು ಡೆನ್ಸಿಟಿ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ? 250 kg ಪರ್ ಮೀಟರ್ ಕ್ಯೂಬ್. ಸೊ ಫಸ್ಟ್ ಏನ್ ಕನ್ವರ್ಟ್ ಮಾಡಬೇಕು ನಾವು? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಬೇಕು. ಎಲ್ರು ನೀವು ತಪ್ಪು ಮಾಡ್ಕೊಳ್ಳೋದು ಇದೇ ಸ್ಟೆಪ್ ಅಲ್ಲಿ, ಮತ್ತೆ ಕನ್ಫ್ಯೂಷನ್ ಆಗೋದು ಇದೇ ಸ್ಟೆಪ್ ಅಲ್ಲಿ. ಡೈರೆಕ್ಟ್ ಆನ್ಸರ್ ಬರ್ಕೋತೀರಾ, ಆ ರೀತಿ ಮಾಡಕ್ ಹೋಗ್ಬಾರ್ದು. ಸೊ ಆ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡು ಎರರ್ಸ್ ಮಾಡಬಾರ್ದು ಅಂತಾನೆ ನಾನು ಇದನ್ನ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಫಸ್ಟ್ ಏನ್ ಮಾಡ್ತೀರಾ? 250 kg ಪರ್ ಮೀಟರ್ ಕ್ಯೂಬ್ ಬರ್ಕೋತೀರಾ. ಈಗ ನಿಮ್ಗೆ ಕೆಜಿನೂ ಕ್ಯಾನ್ಸಲ್ ಆಗ್ಬೇಕು, ಮೀಟರ್ ಕ್ಯೂಬ್ ಕೂಡ ಕ್ಯಾನ್ಸಲ್ ಆಗ್ಬೇಕು. ಬೇಕಿರೋದು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಫಸ್ಟ್ ಕೆಜಿ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಡಿನಾಮಿನೇಟರ್ ಅಲ್ಲಿ 1 kg ಬರ್ಕೋತೀರಾ. ದಟ್ ಈಸ್ ಈಕ್ವಲ್ಸ್ ಟು 1000 grams. ನೆಕ್ಸ್ಟ್ ಏನಾಗ್ಬೇಕು? ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಗ್ಬೇಕು. 1 ಮೀಟರ್ ಕ್ಯೂಬ್ ಅಂತ ಡೈರೆಕ್ಟ್ ಬರ್ಕೊಳಕ್ ಆಗತ್ತಾ? ಸೊ ಹಂಗ್ ಮಾಡ್ಬಾರ್ದು. 1 ಮೀಟರ್ ಹೋಲ್ ಕ್ಯೂಬ್ divided by 1 meter equals how many centimeters? 100 centimeters. So 100 centimeter whole cube ಅಂತ ಬರ್ಕೋಬೇಕು. ನೆಕ್ಸ್ಟ್ ದಿಸ್ ಈಕ್ವಲ್ಸ್ ಏನಾಗುತ್ತೆ ಅವಾಗ? 250 kg per meter cube into 1000 grams by 1 kg into 1 ಕ್ಯೂಬ್ ಅಂದ್ರೆ 1 ಆಗತ್ತೆ, ಮೀಟರ್ ಕ್ಯೂಬ್ ಆಗತ್ತೆ, ಯಾಕಂದ್ರೆ ಮೀಟರ್ 3 times ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ 1 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 100 ಕ್ಯೂಬ್ ಎಷ್ಟಾಗತ್ತೆ? 100 ಪವರ್ 100 ನ ನಾವು 10 ಸ್ಕ್ವೇರ್ ಅಂತ ಬರ್ಕೋಬಹುದಾ? 10 ಪವರ್ 2 ಅಂತ. 10 ಪವರ್ 2 ಹೋಲ್ ಪವರ್ 3. 2 3s 6. 10 ಪವರ್ 6 ಇದ್ರೆ ವ್ಯಾಲ್ಯೂ ಏನ್ ಬರುತ್ತೆ ನಮ್ಗೆ? 1 lakh 5 zeros. ಸೊ 10 ಪವರ್ 6 ಇದ್ರೆ ಎಷ್ಟಾಗತ್ತೆ? ಆಗ 10 lakhs ಆಗತ್ತೆ. ಸೊ 10 lakhs ಸೆಂಟಿಮೀಟರ್ ಕ್ಯೂಬ್. ಈಗ ನೀವು ಕೆಜಿ ಮತ್ತೆ ಮೀಟರ್ ಕ್ಯೂಬ್ ನ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಮರಿಕಲ್ಸ್ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಿ. ಇಲ್ಲಿ 3 zeros, ಇಲ್ಲಿ 3 zeros ಕ್ಯಾನ್ಸಲ್ ಆಗುತ್ತೆ. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಹೋಗುತ್ತೆ. 25/100 ಸಿಗತ್ತೆ. ಸೊ ದಿಸ್ ಈಕ್ವಲ್ಸ್ 25/100 ಗ್ರಾಮ್ ಪರ್
ಸೆಂಟಿಮೀಟರ್ ಕ್ಯೂಬ್. ಸೊ 25 1s 25 4s ಕ್ಯಾನ್ಸಲ್ ಮಾಡ್ಬೋದಾ? ದಿಸ್ ಈಕ್ವಲ್ಸ್ 1/4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. 1/4 ಅಂದ್ರೆ ಎಷ್ಟಾಗುತ್ತೆ? 0.05 0.25 ಆಗುತ್ತೆ. 0.25 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಈಗ ನಿಮ್ಗೆ ಕೆಜಿ ಪರ್ ಮೀಟರ್ ಕ್ಯೂಬ್ ಅಲ್ಲಿ ಇರೋದನ್ನ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ಗ್ರಾಮ್ಸ್ ಪರ್ ಲೀಟರ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ವ್ಯಾಲ್ಯೂ ನಿಮ್ಗೆ ಏನೇ ಬರ್ಲಿ ಸೇಮ್ ಪ್ರೊಸೀಜರ್ ನ ಕ್ಯಾರಿ ಮಾಡ್ತಾ ಹೋಗಿ. ಸೊ ನಿಮ್ಗೆ ಅದೇ ವ್ಯಾಲ್ಯೂನು ಸಿಗ್ಬೋದು ಅಥವಾ ಬೇರೆ ವ್ಯಾಲ್ಯೂನು ಸಿಗ್ತಾ ಹೋಗ್ಬೋದು. ಫೈನಲ್ ರಿಸಲ್ಟ್ ಆನ್ಸರ್ ಏನ್ ಬರುತ್ತೋ ತಲೆ ಕೆಡ್ಸ್ಕೊಬಿಡಿ. ನೀವು ನ್ಯೂಮರಿಕಲ್ಸ್ ಫಂಡಮೆಂಟಲ್ ಆಪರೇಷನ್ಸ್ ಏನ್ ಕರೆಕ್ಟ್ ಆಗಿ ಮಾಡಿದೀರಾ ಅಂದ್ರೆ ಫೈನಲ್ ಆನ್ಸರ್ ಕರೆಕ್ಟ್ ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಮಾಡ್ತೀರಾ? ಗ್ರಾಮ್ ಪರ್ ಲೀಟರ್ ಅಲ್ಲಿ ಕನ್ವರ್ಟ್ ಮಾಡಬೇಕು. 250 kg ಪರ್ ಮೀಟರ್ ಕ್ಯೂಬ್ ಇಂಟು ಗ್ರಾಮ್ಸ್ ಬೇಕು ಅಂತ ಹೇಳಿದ್ರೆ ಎಗೇನ್ 1 kg ಬರ್ಕೋತೀರಾ, 1000 ಗ್ರಾಮ್ಸ್ ಹಾಕೋತೀರಾ. ನೆಕ್ಸ್ಟ್ ಈಗ ಇಲ್ಲಿ ಮೀಟರ್ ಕ್ಯೂಬ್ ಇದೆ, ಲೀಟರ್ ಇದೆ, ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಸೊ 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1000 ಲೀಟರ್ಸ್. ಇಟ್ ಈಸ್ ನೋನ್. 1 ಮೀಟರ್ ಕ್ಯೂಬ್ಗೆ ಎಷ್ಟಾಗುತ್ತೆ? 1000 ಲೀಟರ್ಸ್ ಆಗುತ್ತೆ. ಸೊ ಮೀಟರ್ ಕ್ಯೂಬ್ ನ ನ್ಯೂಮರೇಟರ್ ಅಲ್ಲಿ ಬರ್ಕೋತೀರಾ. 1 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 1000 ಲೀಟರ್ಸ್. ಸೊ ಕೆಜಿ ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಎಗೇನ್ 1000 ಗ್ರಾಮ್ 1000 ಲೀಟರ್ಸ್ ಇರೋದ್ರಿಂದ 1000 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನ್ ಬರುತ್ತೆ ನಿಮ್ಗೆ? ಎಗೇನ್ 250 ಬರುತ್ತೆ. 250 ಗ್ರಾಮ್ ಪರ್ ಲೀಟರ್ಸ್ ಆಗತ್ತೆ. Since 1 meter cube equals 1000 liters. ಹಂಗೇನೆ 1 ml equals 1 centimeter cube ಆಗತ್ತೆ. 1 ml ಇತ್ತು ಅಂದ್ರೆ that is equals to 1 centimeter cube ಅಥವಾ cubic centimeter ಅಂತ ಹೇಳ್ಬೋದು. ನೆಕ್ಸ್ಟ್ ಕನ್ವರ್ಟ್ 25 ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್. ಫಸ್ಟ್ ನಿಮ್ಗೆ ಸ್ಪೀಡ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಅಲ್ಲಿ ಬಂತು ಕ್ವಶನ್. ಅದಾದ್ಮೇಲೆ ಕಿಲೋಮೀಟರ್ ಪರ್ ಮಿನಿಟ್ಸ್, ಮೀಟರ್ಸ್ ಇದ್ರಲ್ಲಿ ಚೇಂಜಸ್ ಆಗ್ತಾ ಹೋಗ್ತು. ನೆಕ್ಸ್ಟ್ ಟೈಮಿಂಗ್ಸ್ ಅಲ್ಲೂ ಕೂಡ ಚೇಂಜ್ ಆಯ್ತು, ಪರ್ ಡೇ ಅಂತ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು? ಡೆನ್ಸಿಟಿನ 1 ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಕೂಡ ನೋಡಿದ್ರಿ. ಇವಾಗ ಟೆಂಪರೇಚರ್ ನ 1 ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಟೆಂಪರೇಚರ್ದು ನಾನು ಫಾರ್ಮುಲಾ ಮೊದಲೇ ಹೇಳ್ಕೊಟ್ಟಿದ್ದೀನಿ, ಅದನ್ನೇ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋಣ. ಗಿವನ್ ಏನ್ ಕೊಟ್ಟಿದ್ದಾರೆ? ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ T is equal to temperature, given temperature 25 degree Celsius. ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಬರಿಬೇಕಿದ್ರೆ ನಾವು ಸ್ಪೇಸ್ ಕೊಡಲ್ಲ, ಯಾಕಂದ್ರೆ ಇಲ್ಲಿ ಡಿಗ್ರಿ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತೀವಿ. ಸೊ ಡಿಫ್ರೆನ್ಶಿಯೇಷನ್ ನಮಗೆ ಗೊತ್ತಾಗುತ್ತೆ. ಡಿಗ್ರಿ ಫ್ಯಾರನೀಟ್ ಮತ್ತೆ ಡಿಗ್ರಿ ಸೆಲ್ಸಿಯಸ್ ಬರ್ತಾಗ ಸ್ಪೇಸ್ ಕೊಟ್ಟು ಬರೆಯಲ್ಲ. ನೆಕ್ಸ್ಟ್ ಕನ್ವರ್ಟ್ ಮಾಡ್ಬೇಕಿರೋದು ಫ್ಯಾರನೀಟ್ಗೆ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಡಿಗ್ರಿ ಸೆಲ್ಸಿಯಸ್ ಬೈ 100 ದಟ್ ಈಸ್ ಈಕ್ವಲ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಡಿವೈಡೆಡ್ ಬೈ 180. ಸೊ ಈಗ ಗಿವನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 25 by 100 ದಿಸ್ ಈಕ್ವಲ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32 by 180. ಇಲ್ಲಿ 0 ಕ್ಯಾನ್ಸಲ್ ಆಗತ್ತಾ? 2 9s 2 5s 10. ನೆಕ್ಸ್ಟ್ ಏನಾಗುತ್ತೆ? ದಿಸ್ ಈಕ್ವಲ್ಸ್ 25 by 5 ಈಕ್ವಲ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಡಿವೈಡೆಡ್ ಬೈ 9. 5 1s 5 5s ಆಗುತ್ತೆ. ಸೊ 5 ಇಂಟು 9, 9ನ RHS ಇಂದ LHS ತಗೋಬರ್ತಿದ್ದೀನಿ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ದಿಸ್ ಈಕ್ವಲ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32. 9 5s 45. 45 ಈಕ್ವಲ್ಸ್ ಡಿಗ್ರಿ ಫ್ಯಾರನೈಟ್ ಮೈನಸ್ 32. ಸೊ ಇದೇನಾಗುತ್ತೆ? ಈಗ ಡಿಗ್ರಿ ಫ್ಯಾರನೈಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಗೆ 32 LHS ಬಂದ್ರೆ ಏನಾಗುತ್ತೆ? 45 ಡಿಗ್ರಿ ಫ್ಯಾರನೈಟ್ ಈಕ್ವಲ್ಸ್ 45 ಪ್ಲಸ್ 32. ಸೊ ಏನ್ ಸಿಕ್ತು ಆನ್ಸರ್ ನಿಮ್ಗೆ? 77 ಡಿಗ್ರಿ ಫ್ಯಾರನ್ಹೀಟ್. ದಿಸ್ ಈಕ್ವಲ್ಸ್ 77 ಡಿಗ್ರಿ ಫ್ಯಾರನ್ಹೀಟ್ ಆನ್ಸರ್ ಸಿಕ್ತು. ನೆಕ್ಸ್ಟ್ ಸೇಮ್ ಅದೇ ತರ ಕನ್ವರ್ಟ್ 35 ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಈಸಿ ಇರುತ್ತೆ ನಿಮ್ಗೆ ಪ್ರಾಬ್ಲಮ್ಸ್. ಡಿಗ್ರಿ ಟು ಕೆಲ್ವಿನ್ ಮತ್ತೆ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ನಿಮ್ಗೆ ಸ್ವಲ್ಪ ಈಸಿ ಅನ್ಸುತ್ತೆ.
ಸೊ ಫ್ಯಾರನೀಟ್ ಕೂಡ ಈಸಿ ಆಗತ್ತೆ. ಒಂದು ಮಿಸ್ಟೇಕ್ ನೀವು ಮಾಡ್ಕೋಬಾರ್ದು ಏನು ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನು 5/18 ನಿಮ್ಗೆ ಆನ್ಸರ್ ಬರುತ್ತೆ. ಇಲ್ಲಿ 5 × 9 ಮಾಡ್ಕೊಂಡಿದ್ದೀನಿ ನಾನು. 2 5s 10, 2 9s 18 ಅಂತ ಬರುತ್ತಲ್ವಾ, ಇದನ್ನ ನೀವು ಡೈರೆಕ್ಟ್ 10/18 ಅಥವಾ 5/9 ಅಂತ ಹಾಕೊಂಡು ಕನ್ವರ್ಟ್ ಮಾಡಬಾರ್ದು. ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅದನ್ನೇ ಬರ್ಕೊಂಡು ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ನ್ಯೂಮರಿಕಲ್ಸ್ ಅಲ್ಲಿ ಯಾವುದೇ ಎರರ್ಸ್ ಆಗದೆ ಕರೆಕ್ಟ್ ಆನ್ಸರ್ ಸಿಗತ್ತೆ. ಸೊ ಗಿವನ್ ಟೆಂಪರೇಚರ್ 35°C, ಕನ್ವರ್ಟ್ ಮಾಡ್ಬೇಕಿರೋದು ಕೆಲ್ವಿನ್ಗೆ. ಸೊ °C ಈಕ್ವಲ್ಸ್ ಡಿವೈಡೆಡ್ ಬೈ 100 ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಡಿವೈಡೆಡ್ ಬೈ 100. 100 ಕ್ಯಾನ್ಸಲ್ ಆಗುತ್ತೆ. °C ಎಷ್ಟು ಕೊಟ್ಟಿದ್ದಾರೆ? 35 ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273. ಸೊ ಕೆಲ್ವಿನ್ ಅಲ್ಲಿ ಬೇಕು ಅಂದಾಗ 35 ಪ್ಲಸ್ 273 ಆಗುತ್ತೆ. ನಾನು ಅದನ್ನೇ ರಿಟರ್ನ್ ಉಲ್ಟಾ ಮಾಡಿ ಕೆ ಈಕ್ವಲ್ಸ್ ಏನ್ ಬರುತ್ತೆ ಅದು ಫೈನಲ್ ಆನ್ಸರ್ ಬರ್ದಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. LHS ಇಂದ RHS ಗೆ -273 ಕಳ್ಸ್ಕೊಂಡ್ರೆ ಅದು ಪ್ಲಸ್ ಆಗುತ್ತೆ. ಸೊ ದಿಸ್ ಈಕ್ವಲ್ಸ್ 273 ಪ್ಲಸ್ 35 ಎಷ್ಟಾಗತ್ತೆ? 200. 70 ಪ್ಲಸ್ 30 300. 5 ಪ್ಲಸ್ 3 8 308 ಕೆಲ್ವಿನ್. ನೆಕ್ಸ್ಟ್ ಕನ್ವರ್ಟ್ 300 ಕೆಲ್ವಿನ್ ಟು °C. ಸೊ ಗಿವನ್ ಟೆಂಪರೇಚರ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. °C ಕನ್ವರ್ಟ್ ಮಾಡಬೇಕು ಅಂದ್ರೆ °C ಡಿವೈಡೆಡ್ ಬೈ 100 ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಡಿವೈಡೆಡ್ ಬೈ 100. ಸೊ 100 ಅಗೇನ್ ಕ್ಯಾನ್ಸಲ್ ಆಗುತ್ತೆ. °C ಬೇಕಿರೋದು 300 ಮೈನಸ್ 273. ಸೊ ಆನ್ಸರ್ ಏನ್ ಸಿಗುತ್ತೆ ನಿಮಗೆ? 300 ಮೈನಸ್ 273 ಮಾಡಿದ್ರೆ 27 ಕೆಲ್ವಿನ್, ಸಾರಿ °C. 300 ಕೆಲ್ವಿನ್ ಕೊಟ್ಟಿದ್ದಾರೆ, ಅದನ್ನ °C ಕನ್ವರ್ಟ್ ಮಾಡಿದಾಗ ಫೈನಲ್ ಆನ್ಸರ್ 27 °C ಸಿಕ್ಕಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಯೂನಿಟ್ಸ್ ಇಂದ ನಾವು ಮೆಷರ್ ಮಾಡ್ತೀವಿ, ನೆಕ್ಸ್ಟ್ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಹೇಗೆ ಕನ್ವರ್ಷನ್ ಮಾಡ್ಬೋದು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು, ಮತ್ತೆ ಸೈಂಟಿಸ್ಟ್ ಇಂದ ಡಿಸ್ಕವರ್ ಆಗಿರೋಂತಹ ಅಥವಾ ಸೈಂಟಿಸ್ಟ್ ಫೌಂಡ್ ಔಟ್ ಮಾಡಿರೋಂತಹ ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ಯೂನಿಟ್ಸ್ ಬರಿಬೇಕಿದ್ರೆ, ಫುಲ್ ವರ್ಡ್ ಬರಿಬೇಕಿದ್ರೆ ಸ್ಮಾಲ್ ಲೆಟರ್ ಇಂದಾನೆ ಬರಿಬೇಕು, ಸಿಂಬಲ್ ಬರಿಬೇಕಿದ್ರೆ ಕ್ಯಾಪಿಟಲ್ ಲೆಟರ್ಸ್ ನೇ ಯೂಸ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಿ ಫುಲ್ ವರ್ಡ್ ಬರೆದ್ರೆ ಅದು ಸೈಂಟಿಸ್ಟ್ ನೇಮ್ ಆಗುತ್ತೆ. ಇದನ್ನೆಲ್ಲ ತಿಳ್ಕೊತಾ ಹೋಗಿ. ಸೊ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ಯೂನಿಟ್ಸ್ ಬಂದು ಇದು ಒಂದೇ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಬೇರೆ ಟಾಪಿಕ್ ಜೊತೆ ನಿಮ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.